ಕ್ರಿಸ್ತಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ತಮ್ಮೆಲ್ರಿಗೂ ವಂದನೆಗಳನ್ನ ತಿಳಿಸ್ತೀನಿ. ತಂದೆಯ ದೇವರು ತನ್ನ ಕೃಪೆಯಿಂದ ತನ್ನ ವಾಕ್ಯಗಳನ್ನ ಕೇಳುವಾಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕೂಟನ ಪ್ರಾರಂಭ ಮಾಡುವಾಗೆ ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟನ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಸರ್ವ ಸೃಷ್ಟಿಗಳ ಸೃಷ್ಟಿಕರ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದಂತ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ತಂದೆಯ ದೇವರೇ, ಇಬ್ರು ಮೂವರಾಗಿ ಸೇರಿ ನಿಮ್ಮ ವಾಕ್ಯಗಳನ್ನ ಧ್ಯಾನ ಮಾಡುವಾಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಾವು ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂತ ವಿಷಯಗಳನ್ನ ನಾವು ಓದಿ ತಿಳ್ಕೊಂಡು ಅದ್ರ ಪ್ರಕಾರ ನಮ್ಮ ಜೀವಿತವನ್ನ ಮಾರ್ಪಾಡು ಮಾಡ್ಕೊಳ್ಳುವಾಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಾವು ಧನ್ಯವಾದಗಳನ್ನ ತಿಳಿಸೋರಾಗ್ತೀವಿ. ಹೌದು ತಂದೆಯ ದೇವರೇ, ಈ ಒಂದು ಸಂದರ್ಭದಲ್ಲಿ ನಾವು ನಮಗೆ ಇಟ್ಟಿರುವಂತ ವಿಚಾರಗಳನ್ನ ನಾವು ಧ್ಯಾನ ಮಾಡಿ ಅದನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ವಿಚಾರಗಳನ್ನ ಬದಲಾಯಿಸಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗೆ ನಮಗೆ ಸಹಾಯ ಮಾಡ್ರಿ. ಮಾತ್ರವಲ್ಲದೆ ತಂದೆಯ ದೇವರೇ, ನಮಗೆ ಬೇಕಾದಂತ ಆತ್ಮಿಕ ಆಶೀರ್ವಾದಗಳನ್ನ, ಲೌಕಿಕ ಆಶೀರ್ವಾದಗಳನ್ನ ದಯಪಾಲಿಸಿಕೊಟ್ಟು ನಾವು ಇನ್ನು ಹೆಚ್ಚಾಗಿ ತಂದೆಯ ದೇವರೇ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವಾಗೆ ನಮಗೆ ಸಹಾಯ ಮಾಡ್ಬೇಕಾಗಿ ಕೂಡ ಬೇಡವರಾಗ್ತೀವಿ. ಇಲ್ಲಿ ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸ್ರಿ. ಅವ್ರಿಗೆ ಬೇಕಾದಂತ ಎಲ್ಲ ವಿಷಯಗಳು, ಅವರ ಕುಂದುಕೊರತೆಗಳು ಎಲ್ಲವೂ ಕೂಡ ನಿಮಗೆ ತಿಳಿದಿದೆ. ತಕ್ಕ ಸಮಯದಲ್ಲಿ ತಂದೆಯ ದೇವರ ಆ ಎಲ್ಲ ವಿಷಯಗಳನ್ನು ಕೂಡ ನೆರವೇರಿಸಿ ಎಲ್ಲರನ್ನೂ ಕೂಡ ಆಶೀರ್ವದಿಸಬೇಕಾಗಿ ಬೇಡವರಾಗ್ತೀವಿ. ಮಾತ್ರವಲ್ಲದೆ ತಂದೆಯ ದೇವರೇ, ಈ ಒಂದು ಕೂಟದ ಮೇಲೆ ನಿಮ್ಮ ದೈವಿಕ ಪ್ರಸನ್ನತೆ ಇದ್ದು ನಮ್ಮ ಸಕಲ ಕಾರ್ಯಗಳಲ್ಲೂ ಕೂಡ ನಡೆಸಬೇಕಾಗಿ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡವರಾಗ್ತಿದ್ದಂತೆಯೇ ಆಮೇನ್. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರರೇ, ಈ ದಿನದ ಪರಲೋಕ ಮನ್ನಾ. August 26th. Jesus Christ himself being the chief cornerstone, in whom all the building fitly framed together groweth into an holy temple in the Lord, in whom ye also are building together for an habitation of God through the Spirit. Ephesians 2nd chapter verses 20 to 22. ಕನ್ನಡದಲ್ಲಿ ಅದನ್ನ ಈ ರೀತಿಯಾಗಿ ಹೇಳ್ತಾರೆ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಅನ್ನೋ ಒಂದು ವಿಷಯದ ಬಗ್ಗೆ ಹೇಳ್ತಾರೆ. ಅಗೇನ್ ಅಫ್ಕೋರ್ಸ್ ಇಲ್ಲಿ ನೋಡೋದಾದ್ರೆ ನಮ್ಮನ್ನ ಸಭೆಯ ವಿಚಾರಗಳನ್ನ ಮಂದಿರೋದ ಮಂದಿರೋದ ರೀತಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೀರಿ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾ ಅಗೇನ್ ನೋಡೋದಾದ್ರೆ ಯಾವ ರೀತಿಯಾಗಿ ಯೇಸು ಕ್ರಿಸ್ತರು ಅಲ್ವಾ, ಅವರು ಮುಖ್ಯವಾದಂತ ಮೂಲೆಗಲ್ಲಾಗಿದ್ರು. ಅವ್ರ ಮುಖಾಂತರ ಈ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಮ್ಮನ್ನು ಕೂಡ ಕರೆದಿದ್ದಾರೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತೆ. ಈಗ ಯೇಸು ಕ್ರಿಸ್ತರು ಆ ಒಂದು ದೇವಾಲಯದ ಮೂಲೆಗಲ್ಲಾಗಿದ್ದಾರೆ. ಈಗ ದೇವಾಲಯ ಕಂಪ್ಲೀಟ್ ಆಗ್ಬೇಕಂದ್ರೆ ಸಭೆ ಅಲ್ವಾ, ಅವರು ಕೂಡ ಒಂದು ದೇವಾಲಯದ ಭಾಗಗಳಾಗ್ಬೇಕು. ಎಲ್ಲವೂ ಒಟ್ಟಿಗೆ ಸೇರ್ಕೊಂಡು ಅದು ದೇವರಿಗೆ ಆಲಯ ಆಗ್ಬೇಕು ಅನ್ನೋ ಒಂದು ವಿಚಾರದ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗಿರುವುದಕ್ಕೆ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಅಲ್ವಾ, ದೇವರು ವಾಸ ಮಾಡುವುದಕ್ಕೋಸ್ಕರ ಎಂತೆ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಾ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಆತ್ಮಿಕವಾಗಿ ನೋಡೋದಾದ್ರೆ ನಾವು ದೇವರ ಆಲಯವಾಗಕ್ಕೆ ಈಗ ಒಂದು ಸಿದ್ಧತೆನ ಮಾಡ್ತಾ ಇದ್ದೀವಿ. ಈ ಸಿದ್ಧತೆ ಮುಗಿದ್ಮೇಲೆ ಅಂದ್ರೆ ಈ ದೇಹದಲ್ಲಿ ಇರೋವರೆಗೂ ನಮಗೆ ಆ ಒಂದು ಅವಕಾಶನ ಕೊಟ್ಟಿರ್ತಾರೆ. ಆ ಅವಕಾಶನ ನಾವು ಯೂಸ್ ಮಾಡ್ಕೊಂಡು ನಾವು ದೇವರ ಆಲಯವಾಗಿ ಬೆಳೆಯೋದಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡುವಂಥದ್ದು ಬಹಳ ಮುಖ್ಯ ಅಲ್ವಾ. ಆ ರೀತಿಯಾಗಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದ ಮೇಲೆ ನಮ್ಮನ್ನೇನ್ ಮಾಡ್ತಾರೆ, ಅವ್ರ ಜೊತೆ ಸೇರಿಸ್ತಾರೆ. ಆತ್ಮಿಕ ಆಶೀರ್ವಾದಗಳನ್ನ ಕೊಟ್ಟು ನಮ್ಮನ್ನ ಸೇರಿಸ್ತಾರೆ ಅಲ್ವಾ. ಹಾಗಾಗಿ ಈ ರೀತಿಯಂತ ಒಂದು ಯಥೇಚ್ಛವಾದಂತ ಒಂದು ಆಶೀರ್ವಾದನ ನಮ್ಗೆ ಕೊಟ್ಟಿದ್ದಾರೆ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ಲ. ಮುಖ್ಯವಾಗಿ ದೇವರ ಆಲಯ ಆಗುವಂತ ಒಂದು ಅವಕಾಶನ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕೆ ನಮ್ಮ ಸಂಗಡ
ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಆ ಒಂದು ವಿಚಾರನ ನಾವು ಮನಸ್ಸಲ್ಲಿಟ್ಕೊಂಡು ಅಗೇನ್ ದೇವರ ಆಲಯ ಯಾವ ರೀತಿಯಾಗಿರ್ಬೇಕು, ಅದು ಹೇಗೆ ಕಟ್ಟಲ್ಪಡಬೇಕು, ಅದಕ್ಕೆ ಬೇಕಾದಂತ ಸ್ವಭಾವಗಳು, ಗುಣಲಕ್ಷಣಗಳನ್ನ ನಾವು ಬೆಳೆಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅನ್ನೋ ಒಂದು ಥಾಟ್‌ನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಗೆ ನೋಡೋದಾದ್ರೆ ಈ ಈ ಒಂದು ಆಲಯ ಅಲ್ವಾ, ಕ್ರಿಸ್ತರ ಮೇಲೆ ಕಟ್ಟಲ್ಪಡ್ತಾ ಇರೋದ್ರಿಂದ ಅದಕ್ಕೆ ಸರಿಯಾಗಿ ಅದು ಫ್ರೇಮ್ ಆಗುವಂಥದ್ದು, ಸರಿಯಾಗಿ ಕೂರುವಂಥದ್ದು ಬಹಳ ಮುಖ್ಯ. ಅಂದ್ರೆ ಮುಖ್ಯವಾಗಿ ಯೇಸು ಕ್ರಿಸ್ತರ ಗುಣಲಕ್ಷಣಗಳನ್ನ, ಸ್ವಭಾವಗಳನ್ನ ನಾವು ಧರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಲ್ವಾ? ಆ ರೀತಿಯಾಗಿ ನಾವು ಬೆಳೆದಾಗ ನಾವು ಕೂಡ ದೇವರ ಆಲಯ ಆಗ್ತೀವಿ ಅನ್ನೋ ಒಂದು ವಿಚಾರದ ಬಗ್ಗೆ ನಮ್ಗೆ ಆ ಒಂದು ವಚನದಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ. ಎಕ್ಸ್‌ಪ್ಲನೇಷನ್ ಕೂಡ ನೋಡೋದಾದ್ರೆ ಮೋರ್ ಆರ್ ಲೆಸ್ ಅದೇ ರೀತಿಯಾದಂತ ಒಂದು ವಿಷಯಗಳ ಬಗ್ಗೆನೇ ಮಾತಾಡ್ತಾರೆ ಅಲ್ವಾ? ದೇವರ ಆಲಯದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅಂದ್ರೆ ಈಗ ನಾವು ಈ ಲೋಕದಲ್ಲಿರುವಾಗ ಈ ಒಂದು ಗುಡಾರದಲ್ಲಿ ಇದೀವಿ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ? ಈಗ ಟ್ಯಾಬರ್ನಾಕಲ್ ಅನ್ನೋ ಒಂದು ವಿಷಯ ನಮ್ಗೆ ಗೊತ್ತಿದೆ. ಇಸ್ರಾಯೇಲು ವಿಲ್ಡರ್‌ನೆಸ್ ಅಲ್ಲಿರುವಾಗ, ಅರಣ್ಯದಲ್ಲಿರುವಾಗ ಟ್ಯಾಬರ್ನಾಕಲ್ ಮುಖಾಂತರ ಅವರು ದೇವರ ಆರಾಧನೆ ಮಾಡ್ತಿದ್ರು ಅಂತಾನೂ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸೊಲೊಮನ್ ಆ ಒಂದು ಟೆಂಪಲ್‌ನ ಕಟ್ಟೋದ್ರ ಮುಖಾಂತರ ಆ ಟ್ಯಾಬರ್ನಾಕಲ್ ಇಲ್ದಂಗಾಯ್ತು. ಅಲ್ಲಿ ಶಾಶ್ವತವಾದಂತ ಒಂದು ಟೆಂಪಲ್ ನೆಲೆಸೋದಕ್ಕೆ ಸಾಧ್ಯ ಆಯ್ತು ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಹಾಗಾಗಿ ಈಗ ನಾವು ಈ ಲೋಕದಲ್ಲಿ ಜೀವಿಸೋ ಅಷ್ಟು ದಿನ ನಾವು ಗುಡಾರದಲ್ಲಿ ಟ್ಯಾಬರ್ನಾಕಲ್ ಆಗಿ ಎಂತೆ ಬೆಳೀತಾ ಹೋಗ್ತೀವಿ. ಮುಂದೆ ಒಂದು ಶಾಶ್ವತವಾದಂತ ಒಂದು ದೇವಾಲಯವಾಗಿ ನಾವು ಕಟ್ಟಲ್ಪಡ್ತೀವಿ ಅನ್ನೋ ಒಂದು ಥಾಟ್ಸ್ ಬಗ್ಗೆನೂ ಕೂಡ ನಮ್ಗೆ ಹೇಳ್ತಾ ಹೋಗ್ತಾರೆ ಅಲ್ವಾ? ಹಾಗಾಗಿ ಈಗೆಲ್ಲ ಏನ್ ಮಾಡ್ತೀವೋ ಈಗ್ಲೂ ಕೂಡ ನಾವು ದೇವರ ಮಕ್ಕಳಾಗಿ ದೇವರ ವಿಚಾರಗಳನ್ನ ನಾವು ಕಲ್ತ್ಕೊಂಡು ನಾವು ಬೆಳೀತಾ ಹೋಗ್ತೀವಿ. ಮುಂದೆ ಅದು ಶಾಶ್ವತವಾದಂತ ಒಂದು ದೇವಾಲಯ ಆಗೋದಕ್ಕೋಸ್ಕರನೇ ಈಗ ಆ ಒಂದು ಸಿದ್ಧತೆ ನಡೀತಾ ಇದೆ ಅಲ್ವಾ? ಆ ರೀತಿಯಾದಂತ ಒಂದು ವಿಚಾರಗಳ ಬಗ್ಗೆ ನಮ್ಗೆ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಲೆಟ್ ಅಸ್ ಡೇ ಆಫ್ಟರ್ ಡೇ ರೋಲ್ಸ್ ಬೈ ರಿಮೆಂಬರ್ ಅವರ್ ತ್ರೀ ಫೋಲ್ಡ್ ರಿಲೇಶನ್ಶಿಪ್ ಟು ದಿಸ್ ಟೆಂಪಲ್. ಹಾಗಾಗಿ ನಾವು ದೇವರ ಆಲಯ ಆಗಕ್ಕೆ ಕಟ್ಟಲ್ಪಡ್ತಾ ಇದೀವಿ. ಹಾಗಾಗಿ ಈ 3 ವಿಚಾರಗಳನ್ನ ನಾವು ಧ್ಯಾನದಲ್ಲಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಷಯ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಮೊದಲನೇದಾಗಿ ವಿ ಆರ್ ಸ್ಟಿಲ್ ಇನ್ ಪ್ರಾಸೆಸ್ ಆಫ್ ಪ್ರಿಪರೇಷನ್ ಆಸ್ ಲಿವಿಂಗ್ ಸ್ಟೋನ್ಸ್ ಅಂತ ಏನ್ ಮಾಡ್ತೆ ಹೇಳ್ತೆ ಅಲ್ವಾ? ನಾವು ಇನ್ನೂ ದೇವರ ಆಲಯವಾಗಿ ಕಟ್ಟಲ್ಪಡ್ತಾ ಇದ್ದೀವಿ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಕೊಡ್ತಾರೆ. ಅಂದ್ರೆ ಈಗ ನಾವು ಭೂಮಿಯಲ್ಲಿ ಜೀವಿಸುವ ಅಷ್ಟು ದಿನ ಆ ಒಂದು ಪ್ರಿಪರೇಷನ್, ಆ ದೇವರ ಆಲಯ ಆಗಕ್ಕೆ ಏನ್ ಬೇಕೋ ಆ ಒಂದು ಸಿದ್ಧತೆನ ಮಾಡೋದಕ್ಕೋಸ್ಕರ, ಆ ಒಂದು ಲಿವಿಂಗ್ ಸ್ಟೋನ್ ಆಗಿ ನಾವು ಮಾರ್ಪಾಡು ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಅನೇಕ ಬದಲಾವಣೆಗಳು, ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ಹಾಗಾಗಿ ಆ ಒಂದು ಕಲ್ಲು ಅಲ್ವಾ ಸಿದ್ಧವಾಗ್ಬೇಕಂದ್ರೆ ಅದು ಕ್ವಾರಿಲಿ ಏನಾಗ್ಬೇಕು, ಅದು ಶೇಪ್ ನಾವು ಪಡ್ಕೋಬೇಕು ಅಲ್ವಾ? ಅದಕ್ಕೆ ಸರಿಯಾದಂತ ಒಂದು ಶೇಪ್ ಬೇಕು. ಅನೇಕ ಉಳಿ ಏಟುಗಳು ಅದಕ್ಕೆ ಬಿದ್ದು ಅದು ಆ ಒಂದು ದೇವರ ಆಲಯದ ಕಟ್ಟಡ ಕಲ್ಲಾಗೋದಕ್ಕೆ ಸಿದ್ಧವಾಗಕ್ಕೆ ಆ ಒಂದು ಪ್ರಾಸೆಸ್ಸು ಏನಂತೆ ಆ ಒಂದು ಕ್ವಾರಿಲಿ ನಡೆಯುತ್ತೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತೆ ಹೇಳ್ತೆ. ಹಾಗಾಗಿ ನಾವು ಕೂಡ ಈಗ ಭೂಮಿಲಿ ಜೀವಿಸುವಂತ ಸಂದರ್ಭದಲ್ಲಿ ಅದೇ ರೀತಿಯಾದಂತ ಒಂದು ಪ್ರಾಸೆಸ್‌ಗೆ ನಾವು ಒಳಗಾಗಿದ್ದೀವಿ. ಆ ಪ್ರಾಸೆಸ್ ತುಂಬಾ ಕಠಿಣವಾಗಿರುತ್ತೆ ನಿಜ. ಬಟ್ ಆದ್ರೆ ಅದು ಯಾವುದಕ್ಕೋಸ್ಕರ ಮಾಡಲ್ಪಡ್ತಾ ಇದೆ ಅಂದ್ರೆ, ನಾವು ದೇವರ ಆಲಯವಾಗಕ್ಕೆ ಆ ರೀತಿಯಾದಂತ ಒಂದು ಅನೇಕ ಅನುಭವಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಭೂಮಿಲಿ ಜೀವಿಸೋ ಅಷ್ಟು ದಿನ ಆ ಒಂದು ಎಂತೆ ಜೀವವುಳ್ಳ ಕಲ್ಲಾಗಿ ನಾವು ಎಂತೆ ಆ ಒಂದು ಪ್ರಾಸೆಸ್ ಅಲ್ಲಿ ಒಳಗಾಗಿದ್ದೀವಿ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಎರಡನೇದಾಗಿ ನೋಡೋದಾದ್ರೆ ಆಸ್ ಮೆಂಬರ್ಸ್ ಆಫ್ ರಾಯಲ್ ಪ್ರೀಸ್ಟ್ಹುಡ್ ಕ್ಯಾರಿಂಗ್ ದ ಆರ್ಕ್ ವಿ ಆರ್ ಮಾರ್ಚಿಂಗ್ ಫ್ರಮ್ ಟ್ಯಾಬರ್ನಾಕಲ್ ಇನ್ ಟು ದ ಟೆಂಪಲ್ ಕಂಡೀಷನ್ ಅನ್ನೋ ಒಂದು ವಿಷಯನೂ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ಹಾಗಾಗಿ ನಾವು ಅಲ್ವಾ ರಾಜವಂಶಸ್ಥರಾದಂತ ಯಾಜಕರಾಗಿ ಆ ಒಂದು ಮಂಜೂಷವನ್ನ ಹೊತ್ಕೊಂಡು ನಾವು ದೇವರ ಆಲಯದ ಒಂದು ಕಂಡೀಷನ್ಗೆ ಹೋಗ್ತಾ ಇದೀವಿ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗೆ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಮುಂಚೆ ಅಲ್ವಾ ಗುಡಾರಗಳಲ್ಲಿ ಆ ಒಂದು ಟ್ಯಾಬರ್ನಾಕಲ್ ನ ತಗೊಂಡು ಹೋಗ್ತಾ ಇದ್ರು ಅಲ್ವಾ? ಪ್ರೀಸ್ಟ್ ಅಲ್ವಾ? ಯಾಜಕರು ಆ ಒಂದು ಟ್ಯಾಬರ್ನಾಕಲ್‌ನ ತಗೊಂಡೋಗ್ತಾ ಇದ್ರು. ಹಾಗೆ ಇಲ್ಲಿ ನಾವು ಕೂಡ ಅದೇ ರೀತಿಯಾದಂತ ಒಂದು ವಂಶಸ್ಥರಾದಂತ ಯಾಜಕರಾಗಿ ಆ ಒಂದು ಟ್ಯಾಬರ್ನಾಕಲ್‌ನ ತಗೊಂಡು ಟೆಂಪಲ್ ಕಂಡೀಷನ್‌ಗೆ ಹೋಗ್ತಾ ಇದೀವಿ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ದೇವರ ಆಲಯ ಆಗೋದಕ್ಕೆ ನಾವು ಆ ಒಂದು ಮಂಜೂಷವನ್ನ ಹೊತ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೀಗೆ ಇಲ್ಲೂ ಕೂಡ ಅನೇಕ ವಿಚಾರಗಳ ಬಗ್ಗೆ ನಮಗೆ ಮಾತಾಡ್ತಾರೆ. ಮೊದಲನೇದಾಗಿ ನಮ್ಮನ್ನ ರಾಜವಂಶಸ್ಥರಾದಂತ ಯಾಜಕರು ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಈಗ ಆ ಟ್ಯಾಬರ್ನಾಕಲ್‌ನ ಮಂಜೂಷನ ಯಾರ್ ಬೇಕಾದ್ರೂ ಅವ್ರು ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಇವ್ರೇ ಅದನ್ನ ಹೊತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಯಮನ ದೇವ್ರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಲ್ವಾ? ಹಾಗೆ ಆ ರೀತಿಯಂತ ಒಂದು ಕೆಲ್ಸನ ಅಂದ್ರೆ ದೇವರ ಆಲಯ ಆಗ್ಬೇಕಾಗಿರೋಂತ ಒಂದು ವಿಷಯನ ಇಲ್ಲಿ ಅಲ್ವಾ ಯಾರು ಒಡಂಬಡಿಕೆ ಮಾಡ್ಕೊಂಡಿದಾರೋ, ಯಾರು ಕಾನ್ಸಿಕ್ರೇಟ್ ಮಾಡ್ಕೊಂಡಿದಾರೋ ಅವ್ರಿಗೆ ಮಾತ್ರನೇ ಕೊಟ್ಟಿದ್ದಾರೆ. ಅವರನ್ನ ರಾಯಲ್ ಪ್ರೀಸ್ಟ್‌ಹುಡ್ ಅಂತಾನೂ ಕೂಡ ಏನ್ ಮಾಡ್ತಾರೆ ಕರೀತಾರೆ ಅಲ್ವಾ? ರಾಜವಂಶಸ್ಥರಾದಂತ ಯಾಜಕರು ಆ ಒಂದು ಕೆಲಸನ ಮಾಡ್ಬೇಕು ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಆ ರೀತಿಯಂತ ಒಂದು ಅವಕಾಶನ ನಮಗೆ ಕೊಟ್ಟಿದ್ದಾರೆ. ಈಗ ನಾವು ಒಂದು ಪರ್ಮನೆಂಟ್ ಟೆಂಪಲ್ ಆಗಕ್ಕೆ ಅಲ್ವಾ?
ಶಾಶ್ವತವಾದಂತ ಒಂದು ದೇವಾಲಯ ಆಗಕ್ಕೆ ನಾವು ಆ ಒಂದು ಕೆಲಸನ ಮಾಡಬೇಕು. ಹಾಗಾಗಿ ಆ ಒಂದು ಜವಾಬ್ದಾರಿನ ನಾವು ಹೊತ್ಕೊಂಡು ನಡೀತಾ ಇದೀವಿ ಅನ್ನೋ ಒಂದು ಅರ್ಥನೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳುವಂತದ್ನ ನಾವು ನೋಡ್ತಾ ಇದೀವಿ. ಸಮ್ ಆಫ್ ಅವರ್ ನಂಬರ್ಸ್ ಹ್ಯಾವ್ ಆಲ್ರೆಡಿ ಎಂಟರ್ಡ್ ಇನ್ ಅಂಡ್ ಸಮ್ ಆರ್ ಸ್ಟಿಲ್ ಆನ್ ದ ವೇ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಅನೇಕರು ಅಲ್ವಾ ದೇವರ ಆಲಯವಾಗಿ ಮಾರ್ಪಾಡು ಹೊಂದಿದ್ದಾರೆ. ಈಗ ನಮ್ಗೆ ಗೊತ್ತಿದೆ ಅಲ್ವಾ 1878 ಆದ್ಮೇಲೆ ಸತ್ತಿರುವಂತ ಅನೇಕ ಭಕ್ತರು ಪುನರುತ್ಥಾನ ಹೊಂದಿದ್ದಾರೆ ಅಲ್ವಾ. ಈಗ ಬದುಕಿರುವಂತವರು ಕೂಡ ತಮ್ಮ ಓಟನ ಮುಗಿಸ್ಮೇಲೆ ರಪೆ ಬಡಿಯಷ್ಟರಲ್ಲಿ ಮಾರ್ಪಾಡಾಗಿ ಆ ದೇವರ ಆಲಯ ಆಗ್ತಾರೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಹಾಗಾಗಿ ಅನೇಕರು ತಮ್ಮ ಓಟನ ಮುಗಿಸಿ ಆ ಜೀವವುಳ್ಳ ಕಲ್ಲಾಗಿ ದೇವರ ಆಲಯವಾಗಿದ್ದಾರೆ. ಹಾಗಾಗಿ ಇನ್ನೂ ಬದುಕಿರುವಂತವ್ರು ಕೂಡ ಅಲ್ವಾ, ಅವರು ಅದೇ ಮಾರ್ಗದಲ್ಲಿ ನಡೀತಾ ತಮ್ಮ ಓಟನ ಮುಕ್ತಾಯ ಮಾಡಿ ಆ ದೇವರ ಆಲಯ ಆಗ್ತಾ ಇದಾರೆ ಅನ್ನೋ ಒಂದು ವಿಚಾರನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಮೂರನೇದಾಗಿ ನೋಡೋದಾದ್ರೆ ಆಸ್ ದ ಲಾರ್ಡ್ಸ್ ಪೀಪಲ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ಅಸ್ ಟು ನೋ ಟು ಸಿಂಗ್ ವಿತ್ ದ ಸ್ಪಿರಿಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂ ಸಾಂಗ್ ಆಫ್ ಡಿವೈನ್ ಮರ್ಸಿ ಜಸ್ಟಿಸ್ ಲವ್ ಅಂಡ್ ಟ್ರೂತ್ ಅಂತ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಹಾಗಾಗಿ ನಮ್ಗೆ ಗೊತ್ತಿದೆ ಈಗ ಅನೇಕರು ತಮ್ಮ ಕಾಲಿಂಗ್ ಅಂಡ್ ಎಲೆಕ್ಷನ್ ಶೋರ್ ಮಾಡ್ಕೊಂಡಿದ್ದಾರೆ, ಆ ಒಂದು ಒಡಂಬಡಿಕೆನ ಮುಗಿಸಿ ತಮ್ಮ ಆಶೀರ್ವಾದನ ಪಡ್ಕೊಂಡಿದ್ದಾರೆ. ಈಗ ನಾವು ಅಲ್ವಾ ಬದುಕಿರುವಂತವ್ರು ಏನ್ ಮಾಡ್ಬೇಕಂತ ನೋಡೋದಾದ್ರೆ ನಾವು ಅದೇ ರೀತಿ ಅಂತ ಒಂದು ಆಲೋಚನೆ ಅಂದ್ರೆ ದೇವರ ಆಲಯವಾಗಿ ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. ಹಾಗಾಗಿ ಆ ದೇವರ ಆಲಯಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಅಲ್ವಾ ನಾವೊಂದು ಹಾಡನ್ನ ಹಾಡುವಂಥದ್ದು ಬಹಳ ಮುಖ್ಯ. ಟು ಸಿಂಗ್ ವಿತ್ ದ ಸ್ಪಿರಿಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ದೇವರ ಆಲೋಚನೆಗಳನ್ನ ದೇವರ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಬೆಳೆಯುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ವಿಚಾರನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಸಾಂಗ್ ಬಗ್ಗೆನೂ ಕೂಡ ಮಾತಾಡುವಾಗ ಹೇಳ್ತಾರೆ ದ ನ್ಯೂ ಸಾಂಗ್ ಆಫ್ ಡಿವೈನ್ ಮರ್ಸಿ ಜಸ್ಟಿಸ್ ಲವ್ ಅಂಡ್ ಟ್ರೂತ್ ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಮಾತಾಡ್ತಾರೆ ಅಲ್ವಾ. ಅಲ್ಲಿ ಆ ಒಂದು ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಒಂದು ಪ್ರೀತಿ ಬಗ್ಗೆ ಮಾತಾಡ್ತಾರೆ, ಒಂದು ಸತ್ಯದ ಬಗ್ಗೆ ಮಾತಾಡ್ತಾರೆ, ಒಂದು ಕೃಪೆ ಬಗ್ಗೆನೂ ಕೂಡ ಅಲ್ಲಿ ಮಾತಾಡ್ತಾರೆ ಅಲ್ವಾ. ಹಾಗಾಗಿ ಸಭೆ ಲ್ಯಾಕ್ ಅಂಡ್ 44,000 ಅನ್ನೋರು ಅವರು ಆಡುವ ಅಂತ ಹಾಡು ಯಾವ ರೀತಿಯಾಗಿರುತ್ತೆ ಅಂದ್ರೆ ಅದು ದೇವರ ನ್ಯಾಯಕ್ಕೆ ಅನುಗುಣವಾಗಿರುತ್ತೆ, ದೇವರ ಪ್ರೀತಿಗೆ ಅನುಗುಣವಾಗಿರುತ್ತೆ, ದೇವರ ಸತ್ಯಕ್ಕೆ ಅನುಗುಣವಾಗಿರುತ್ತೆ, ದೇವರ ಕೃಪೆಗೆ ಅನುಗುಣವಾಗಿ ಇರುವಂತ ಹಾಡನ್ನ ಅವ್ರು ಆಡ್ತಾರೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಯೂಶಲಿ ಈಗ ಯಾವ್ದಾರ ಒಂದು ಹಾಡನ್ನ ಆಡ್ತೀವಿ ಅಂದ್ರೆ ಆ ಹಾಡು ನಮ್ಗೆ ಇಷ್ಟ ಆಗತ್ತೆ, ಅದರ ವಿಷಯಗಳು ನಮ್ಗೆ ಇಷ್ಟ ಆಗತ್ತೆ, ಅದನ್ನೇನ್ ಮಾಡ್ತೀವಿ ಹಾಡಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಹಾಗೆ ಇಲ್ಲಿ ದೇವರ ವಿಚಾರಗಳು ನಮ್ಗೆ ಇಷ್ಟ ಆಗತ್ತೆ, ಹಾಗಾಗಿ ಅದನ್ನ ನಾವು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ. ಹಾಗಾಗಿ ಇಲ್ಲಿ ನೋಡೋದಾದ್ರೆ ದೇವರ ನೀತಿ ಆಗಿರ್ಬೋದು ಜಸ್ಟಿಸ್, ದೇವರ ಪ್ರೀತಿ ಆಗಿರ್ಬೋದು ಲವ್, ದೇವರ ಸತ್ಯ ಆಗಿರ್ಬೋದು ಟ್ರೂತ್, ಹಾಗೆ ದೇವರ ಡಿವೈನ್ ಮರ್ಸಿ ಆಗಿರ್ಬೋದು, ಆ ಒಂದು ವಿಷಯಗಳು ಆ ಅದರ ಮುಖ್ಯತ್ವನ ತಿಳ್ಕೊಂಡು ಅದನ್ನ ಅನುಸರಣೆ ಮಾಡ್ತಾ ಅದನ್ನ ಹಾಡಾಗಿ ಹಾಡುವಂತ ಒಂದು ಅವಕಾಶನ ಸಭೆಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಂದ್ರೆ ಬೇಸಿಕಲಿ ದೇವರ ದೇವ್ರು ಹೇಳಿರುವಂತ ವಿಷಯಗಳನ್ನ ಸ್ವಭಾವಗಳನ್ನ ನಾವು ಬೆಳೆಸ್ಕೊಂಡು ನಾವು ಈ ರೀತಿಯಾಗಿ ಜೀವವುಳ್ಳ ಕಲ್ಲಾಗಿ ಮಾರ್ಪಡ್ತಾ ಇದ್ದೀವಿ, ಆ ಮುಖಾಂತರ ದೇವರ ಆಲಯ ಆಗ್ತಾ ಇದೀವಿ ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಆ ರೀತಿಯಾಗಿರುವಾಗ ಫಸ್ಟ್ ಅಲ್ವಾ ದೇವರ ನೀತಿ ಅಂದ್ರೆ ಏನು, ಜಸ್ಟಿಸ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಯಾವಾಗ್ಲೂ ಆ ಜಸ್ಟಿಸ್ ನ ನೆರವೇರಿಸುವಂತ ಒಂದು ಕೆಲಸನ ಮಾಡುವಂತದ್ದು ಬಹಳ ಮುಖ್ಯ. ದೇವರ ಪ್ರೀತಿ ಏನನ್ನೋದನ್ನ ನಾವು ತಿಳ್ಕೊಂಡು ದೇವರ ಪ್ರೀತಿನ ನೆರವೇರಿಸುವಂತದ್ದು ಬಹಳ ಮುಖ್ಯ. ಆ ಸತ್ಯಕ್ಕೆ ಅನುಗುಣವಾಗಿ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಸೊ ಹಾಗಾಗಿ ಲೆಟ್ ಅಸ್ ಬಿ ಫೇತ್ಫುಲ್ ಇನ್ ಈಚ್ ಆಫ್ ದಿಸ್ ರೆಸ್ಪೆಕ್ಟ್ಸ್, ಫುಲ್ಫಿಲ್ಲಿಂಗ್ ಅವರ್ ಪಾರ್ಟ್ಸ್ ಅಂಡ್ ಏರ್ ಲಾಂಗ್ ಅವರ್ ಕೋರ್ಸ್ ವಿಲ್ ಬಿ ಎಂಡೆಡ್ ಅಂಡ್ ದ ಗ್ಲೋರಿ ಆಫ್ ದ ಲಾರ್ಡ್ ವಿಲ್ ಫಿಲ್ ದ ಟೆಂಪಲ್ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಈ ಒಂದು ವಿಷಯಗಳಿಗೆ ನಾವು ನಂಬಿಕಸ್ಥರಾಗಿ ನಡೆಯುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಆ ರೀತಿಯಾಗಿ ನಮ್ಮ ಜವಾಬ್ದಾರಿನ ಈ ಒಂದು ವಿಷಯಗಳಿಗೆ ಅಂದ್ರೆ ದೇವರ ನೀತಿ ಪ್ರೀತಿ ಮತ್ತೆ ಸತ್ಯತೆ ಇವುಗಳಿಗೆ ಅನುಗುಣವಾಗಿ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸುವಂಥದ್ದು, ಅವನ್ನ ಫುಲ್ಫಿಲ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಎಲ್ಲಿವರೆಗೂ ಅಂದ್ರೆ ನಾವು ಈ ಒಂದು ಓಟನ ಮುಕ್ತಾಯ ಮಾಡೋವರೆಗೂ ಈ ಒಂದು ಕೆಲಸನ ಮಾಡುವಂಥದ್ದು ಬಹಳ ಮುಖ್ಯ. ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡುವಾಗ್ಲೇ ನಾವು ಕೂಡ ದೇವರ ಆಲಯವಾಗಿ ಪರಿವರ್ತನೆ ಆಗ್ತೀವಿ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಈಗೇನ್ ಮುಖ್ಯವಾಗಿ ನೋಡೋದಾದ್ರೆ ಈಗ ಯೇಸು ಕ್ರಿಸ್ತರಲ್ಲಿ ನಾವು ಜೀವವುಳ್ಳ ಕಲ್ಲಾಗಿ ಕಟ್ಟಲ್ಪಡ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಆ ಕಲ್ಲುಗಳಿಗೆ ಬೇಕಾದಂತ ಗುಣಲಕ್ಷಣಗಳನ್ನ ಸ್ವಭಾವಗಳನ್ನ ವಿಷಯಗಳನ್ನ ನಾವು ಬೆಳೆಸ್ಕೊಂಡಾಗ ಮಾತ್ರನೇ ಆ ಒಂದು ದೇವರ ಆಲಯಕ್ಕೆ ಸರಿಯಾಗಿ ನಾವು ಫಿಟ್ ಆಗ್ತೀವಿ ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಮಾತಾಡ್ತಾರೆ ಅಲ್ವಾ. ಆ ರೀತಿ ಅಂತ ಒಂದು ಜವಾಬ್ದಾರಿನ ಕೆಲಸನ ನಮ್ಗೆ ಕೊಟ್ಟಿದ್ದಾರೆ, ಆ ಒಂದು ವಿಷಯಗಳನ್ನ ನಾವು ಸರಿಯಾಗಿ ನಿಭಾಯಿಸುವಂತದ್ದು ಬಹಳ ಮುಖ್ಯ. ಈಗ ನೋಡೋದಾದ್ರೆ ಈಗ ನಾವೇ ದೇವರ ಆಲಯ ಅನ್ನುವಾಗ ತುಂಬಾ ದೊಡ್ಡ ವಿಚಾರ. ಆ ದೇವರ ಆಲಯಕ್ಕೆ ಯೋಗ್ಯವಾಗಿ ನಾವು ನಮ್ಮ ಗುಣಲಕ್ಷಣಗಳನ್ನ ಬದಲಾಯಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಲ್ವಾ. ಆ ರೀತಿಯಂತ ಒಂದು ಬೆಳವಣಿಗೆನ ನಾವು ಹೊಂದ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ಅನ್ನ ನಮ್ಗೆ ಈ ದಿನದ ಪರಲೋಕ ಮನದಲ್ಲಿ ಏನ್ ಮಾಡ್ತಾರೆ ನಮ್ಗೆ ತಿಳಿಸ್ತಾರೆ.
ನೆಕ್ಸ್ಟ್ ಕ್ಯಾರೆಕ್ಟರ್ ಡೆವಲಪ್‌ಮೆಂಟ್ ಅಲ್ಲಿ ಫೇತ್ ಅನ್ನೋ ಒಂದು ಟಾಪಿಕ್‌ನ ನಾವು ಸ್ಟಡಿ ಮಾಡ್ತಾ ಬರ್ತಾ ಇದೀವಿ ಅಲ್ವಾ? ಆಕ್ಚುअली ಫೇತ್ ಅನ್ನೋ ಒಂದು ವಿಷಯದಲ್ಲಿ ಮುಖ್ಯವಾಗಿ ಈ ಒಂದು ಆರ್ಟಿಕಲ್ ರೀಪ್ರಿಂಟ್ ನಂಬರ್ 2309 ಅದರಲ್ಲಿ ಅನೇಕ ವಿಚಾರಗಳನ್ನ ನಾವು ಈಗಾಗಲೇ ಸ್ಟಡಿ ಮಾಡಿದೀವಿ ಅಲ್ವಾ? ಮುಖ್ಯವಾಗಿ ದ ಕ್ರಿಶ್ಚಿಯನ್ ವಾರ್‌ಫೇರ್ ಅನ್ನೋ ಒಂದು ವಿಷಯದಲ್ಲಿ ಅಲ್ವಾ? ಹೊಸ ಸೃಷ್ಟಿಯ ಒಂದು ಹೋರಾಟ ಅನ್ನುವಾಗ ಫೈಟ್ ದ ಗುಡ್ ಫೈಟ್ ಆಫ್ ಫೇತ್, ಲೇ ಹೋಲ್ಡ್ ಆನ್ ಎಟರ್ನಲ್ ಲೈಫ್ ಅನ್ನೋ ಒಂದು ಟೈಟಲ್ ಅಲ್ಲಿ ಅನೇಕ ವಿಚಾರಗಳನ್ನ ನಾವು ಸ್ಟಡಿ ಮಾಡಿದೀವಿ. ಹೊಸ ಸೃಷ್ಟಿಗೆ ಇರಬಹುದಾದಂತ ಒಂದು ಹೋರಾಟದ ಬಗ್ಗೆ ಮಾತಾಡ್ತಾರೆ. ಆ ಹೋರಾಟದಲ್ಲಿ ಇರಬಹುದಾದಂತ ದ ಗ್ರೇಟೆಸ್ಟ್ ಎನಿಮೀಸ್ ಆಫ್ ನ್ಯೂ ಕ್ರಿಯೇಷನ್ ಅನ್ನುವಾಗ ಆ 3 ವಿಷಯಗಳ ಬಗ್ಗೆ ನಮ್ಗೆ ಮಾತಾಡ್ತಾರೆ. ಸೇಟನ್, ವರ್ಲ್ಡ್ ಅಂಡ್ ಫ್ಲೆಶ್ ಬಗ್ಗೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನಾವು ಹೋರಾಟ ಮಾಡುವಂತ ವಿಷಯಗಳು ಅದು ಪಾಪಕ್ಕೆ ವಿರುದ್ಧವಾದಂತ ಒಂದು ವಿಷಯಗಳು ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಈ ಪಾಪನ ಉಂಟು ಮಾಡಿದ್ದೇ ಸೇಟನು ಅಲ್ವಾ? ಹಾಗಾಗಿ ಸೇಟನು ಕೂಡ ನಮ್ಮ ವೈರಿ ಅನ್ನೋ ಒಂದು ವಿಚಾರನು ಕೂಡ ಅಲ್ಲಿ ಮಾತಾಡ್ತಾರೆ ಅಲ್ವಾ? ನಮ್ಮನ್ನ ಸಿಲುಕಿಸುವಂತದ್ದು ಈ ಲೋಕನು ಕೂಡ ನಮ್ಮನ್ನ ಪಾಪದಲ್ಲಿ ಸಿಲುಕಿಸುವಂತದ್ದಾಗಿದೆ. ಹಾಗಾಗಿ ಈ ಲೋಕನು ಕೂಡ ನಮ್ಮ ವೈರಿ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವೈರಿ ಯಾರು ಅಂದ್ರೆ ನಮ್ಮ ಸ್ವಂತ ಶರೀರ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಈ 3 ವಿರೋಧಿಗಳಿಗೆ ಎದುರಾಗಿ ನಾವು ಹೋರಾಟ ಮಾಡುವಂತದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಈಗ ಸೇಟನ್‌ಗೆ ಅಗೇನ್ಸ್ಟ್ ಆಗಿ ನಾವು ಯುದ್ಧ ಮಾಡ್ಬೋದು ಅಂದ್ರೆ ಖಂಡಿತ ಇಲ್ಲ. ಅವನು ಆತ್ಮಿಕ ಶರೀರದಲ್ಲಿ ಇದ್ದಾನೆ. ಆ ಕಾರಣಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಅವನ ಜೊತೆ ಯುದ್ಧ ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಕ್ಯಾಪ್ಟನ್ ಆಗಿರುವಂತ ಯೇಸು ಕ್ರಿಸ್ತರು ಅವರು ಕೂಡ ಆ ಒಂದು ದೈವಿಕ ಆಶೀರ್ವಾದನ ಪಡ್ಕೊಂಡು ದೈವಿಕ ಸ್ವಭಾವದಲ್ಲಿದ್ದಾರೆ. ಅವ್ರೇನ್ ಮಾಡ್ತಾರೆ? ಆ ಒಂದು ಹೋರಾಟನ ಮಾಡ್ತಾರೆ. ನಾವು ಸೇಟನ್ ನಮ್ಗೆ ಕೊಡುವಂತ ಯೋಚನೆಗಳನ್ನ, ಆಲೋಚನೆಗಳನ್ನ ರೆಸಿಸ್ಟ್ ಮಾಡ್ಬೇಕು. ರೆಸಿಸ್ಟ್ ಮಾಡ್ತಾ ನಾವು ಈ ಒಂದು ಹೋರಾಟನ ಮಾಡ್ಬೇಕು ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನು ಆತ್ಮಿಕದಲ್ಲಿ ಇರೋದ್ರಿಂದ, ನಾವು ಶರೀರದಲ್ಲಿ ಇರೋದ್ರಿಂದ ಅವನ ಹತ್ರ ನೇರವಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ನಾವು ಯೇಸು ಕ್ರಿಸ್ತರ ಮೇಲೆ ಡಿಪೆಂಡ್ ಆಗಿ ಆ ಒಂದು ಹೋರಾಟನ ಅವ್ರು ಮಾಡ್ತಾರೆ. ನಾವು ಅವ್ರ ಜೊತೆ ಸೇರ್ಕೊಂಡು ನಾವು ಸೇಟನ್ನ ರೆಸಿಸ್ಟ್ ಮಾಡಬೇಕು. ಅವನು ಕೊಡುವಂತ ಟೆಂಪ್ಟೇಷನ್ಸ್ ನ ರೆಸಿಸ್ಟ್ ಮಾಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಎರಡನೇದಾಗಿ ನೋಡೋದಾದ್ರೆ ಈ ಲೋಕದ ವಿಚಾರಗಳಿಗೆ ನೋಡೋದಾದ್ರೆ ಯಾವ ರೀತಿ ಅಂತ ಒಂದು ಹೋರಾಟ ಅಂದ್ರೆ ಇದು ದಿನನಿತ್ಯದ ಹೋರಾಟ ಅಂತಾನೂ ಕೂಡ ಏನ್ ಮಾಡ್ತಾರೆ ಕರೀತಾರೆ ಅಲ್ವಾ? ಲೋಕದ ಪ್ರಭಾವಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂತದ್ದು, ಲೋಕದ ಮನಸ್ಥಿತಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂತದ್ದು, ಆ ಲೋಕದ ಆಲೋಚನೆಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂತದ್ದು. ಅಗೇನ್ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಅನೇಕ ಸರಿ ಆ ಮೋಟಿವ್ಸ್ ಅಲ್ವಾ? ಉದ್ದೇಶಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ, ಅದು ಲೋಕಕ್ಕೆ ಅನುಗುಣವಾಗಿರುತ್ತೆ ಅಲ್ವಾ? ಹಾಗಾಗಿ ಆ ಒಂದು ವಿಷಯಗಳನ್ನು ಕೂಡ ನಾವು ಹೋರಾಟ ಮಾಡುವಂಥದ್ದು, ಲೋಕದ ಉದ್ದೇಶಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂಥದ್ದು, ಲೋಕದ ಮಹತ್ವಾಕಾಂಕ್ಷೆಗೆ ನಾವು ಹೋರಾಟ ಮಾಡುವಂಥದ್ದು, ಲೋಕದ ಬದುಕು ಬಾಳಿನ ಡಂಬ, ಐಶ್ವರ್ಯದ ಒಂದು ಅ, ಅ, ಮೋಸಕ್ಕೆ ನಾವು ಒಳಗಾಗದಿರಂತ ರೀತಿಯಲ್ಲಿ ಆ ಒಂದು ಯುದ್ಧನ ಹೋರಾಟನ ಮಾಡುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಆಕ್ಚುಲಿ ನೋಡೋದಾದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಣ್ಣಿನ ಆಸೆ, ಬದುಕಿನ ಆಸೆ, ಬದುಕು ಬಾಳಿನ ಡಂಬ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡುತ್ತೆ ಹೇಳ್ತೆ ಅಲ್ವಾ? ಲೋಕ ಆ ರೀತಿಯಾದಂತ ಒಂದು ಗ್ಲಿಟರಿ ಆಗಿರುವಂತ ವಿಷಯಗಳನ್ನ ನಮ್ಮ ಮುಂದೆ ಇಡುತ್ತೆ ಅಲ್ವಾ? ಹಾಗಾಗಿ ಆ ಉದ್ದೇಶಗಳನ್ನ, ಆ ಮನಸ್ಥಿತಿನ, ಆ ಒಂದು ಥಾಟ್ಸ್ ನ ಇನ್ಫ್ಲೂಯೆನ್ಸ್ ನ ನಾವು ಹೋರಾಟ ಮಾಡುವಂತದ್ದು ಬಹಳ ಮುಖ್ಯ ಅನ್ನೋ ಒಂದು ವಿಚಾರನೂ ಕೂಡ ಲೋಕದ ಬಗ್ಗೆ ಹೇಳ್ತಾರೆ. ಮೂರನೇದಾಗಿ ಹೇಳುವಾಗ ಫ್ಲೆಶ್ ಅನ್ನೋದು ಅಲ್ವಾ? ಅದು ನಮ್ಮ ಮುಖ್ಯವಾದಂತ ಒಂದು ಹೋರಾಟ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡುತ್ತೆ ಹೇಳ್ತಾರೆ ಅಲ್ವಾ? ಏನಕ್ಕಂದ್ರೆ ಅದು ನಮ್ಮ ಸ್ವಂತ ಶರೀರಕ್ಕೆ ಎಗೇನ್ಸ್ಟ್ ಆಗಿ ನಾವು ಮಾಡುವಂತ ಒಂದು ಹೋರಾಟ. ಇದು ಎಂತೆ ಬಹಳ ಮುಖ್ಯವಾದಂತ ಒಂದು ಶ್ರೇಷ್ಠವಾದಂತ ಒಂದು ಹೋರಾಟ, ಒಂದು ಕಠಿಣವಾದಂತ ಒಂದು ಹೋರಾಟ ಅಂತಾನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಶರೀರದ ಎಗೇನ್ಸ್ಟ್ ಆಗಿ ಹೋರಾಟ ಮಾಡುವಂತದ್ದು ಕಠಿಣ ಅಂತ ನೋಡೋದಾದ್ರೆ, ಶರೀರ ಯಾವಾಗ್ಲೂ ಕೂಡ ಅಲ್ವಾ ಕೆಟ್ಟ ವಿಚಾರಗಳನ್ನ ಬಯಸುತ್ತೆ. ಹಾಗಾಗಿ ನಮ್ಮನ್ನ ಪಾಪಕ್ಕೆ ಸಿಲುಕಿಸೋದಕ್ಕೆ ಅದು ಪ್ರಯತ್ನ ಪಡುತ್ತೆ. ಹಾಗಾಗಿ ಅದರ ಜೊತೆ ಹೋರಾಡುವಂತದ್ದು ಬಹಳ ಕಠಿಣವಾಗಿದೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ದಿರ ಅದರ ಇನ್ಫ್ಲೂಯೆನ್ಸ್, ಅದರ ಪ್ರಭಾವ ನಮ್ಮನ್ನ ಬೇಡದಿರೋಂತ ವಿಚಾರಗಳ ಕಡೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ದೇವರಿಗೆ ವಿರುದ್ಧವಾದಂತ ವಿಷಯಗಳ ಕಡೆಗೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದರ ಪ್ರಭಾವ ತುಂಬಾನೇ ಕಠಿಣವಾಗಿರುತ್ತೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಷ್ಟೇ ಅಲ್ಲ, ಅದರ ಪರ್ವರ್ಟೆಡ್ ಟೇಸ್ಟ್, ಡಿಸೈರ್ಸ್ ಅಂಡ್ ಆಂಬಿಷನ್ಸ್ ಅಲ್ವಾ? ಆ ಶರೀರದ ಇಚ್ಛೆಗಳು ಅಲ್ವಾ? ಅದು ದೇವರಿಗೆ ಅಸಹ್ಯಕರವಾದಂತ ಒಂದು ವಿಷಯಗಳು ಅಲ್ವಾ? ಆ ರೀತಿಯಾದಂತ ವಿಷಯಗಳಿಗೆ ಆ ಇನ್ಫ್ಲೂಯೆನ್ಸ್‌ನಾಗೆ ನಮ್ಮನ್ನ ಒಳಪಡಿಸುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಷ್ಟೇ ಅಲ್ಲ, ವಿ ಸ್ಟಿಲ್ ಹ್ಯಾವ್ ಮೋಷನ್ ಆಫ್ ಸಿನ್ ವಿಚ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ನೇಚರ್ ಆಫ್ ಅಸ್ ಅಂತಾನೂ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ? ನಮ್ಮಲ್ಲಿ ಆ ಒಂದು ಪಾಪ ಇದೆ. ಆ ಪಾಪ, ಆ ಹಳೆ ಶರೀರದ ಪಾಪ ಯಾವಾಗ್ಲೂ ನಮ್ಮನ್ನ ಪಾಪದ ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರ ಪ್ರಯಾಸ ಪಡ್ತಾ ಇರುತ್ತೆ. ಅದು ನಮ್ಮ ಎರಡನೇ ಸ್ವಭಾವ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಆ ಶರೀರಕ್ಕೆ ಎಗೇನ್ಸ್ಟ್ ಆಗಿ ಹೋರಾಟ ಮಾಡುವಂತದ್ದು ನಮ್ಮ ಶ್ರೇಷ್ಠವಾದಂತ ಒಂದು ಹೋರಾಟ ಅಂತಾನೂ ಕೂಡ ಏನ್ ಮಾಡ್ತಾ ಕರೀತಾರೆ. Our new selves are harassed by old perverted taste and inclination of our own flesh towards service of old taskmaster ಅಲ್ವಾ? ಹಾಗಾಗಿ ನಮ್ಮ
ಹೊಸ ಸೃಷ್ಟಿಗೆ ಅಲ್ವಾ ತೊಂದರೆ ಕೊಡುವಂಥದ್ದು ಹಳೆ ಶರೀರ, ಅದರ ಪ್ರವೃತ್ತಿ, ಅದರ ಇಚ್ಛೆಗಳು, ಅದರ ಮನಸ್ಥಿತಿ, ಅದು ಯಾವಾಗ್ಲೂ ಕೂಡ ಪಾಪಕ್ಕೆ ದಾಸನಾಗಿ, ಆ ಪಾಪದ ವಿಚಾರಗಳನ್ನ ನೆರವೇರಿಸೋದಕ್ಕೆ ನಮ್ಮ ಹಳೆ ಶರೀರ ಪ್ರಯಾಸ ಪಡ್ತಾ ಇರತ್ತೆ. ಹಾಗಾಗಿ ನಮ್ಮ ಹೋರಾಟ, ಶರೀರಕ್ಕೆ ವಿರುದ್ಧವಾದಂತ ಒಂದು ಹೋರಾಟ, ತುಂಬಾ ಕಷ್ಟಕರವಾದಂತ ಒಂದು ಹೋರಾಟ ಅಂತಾನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ವಾ? ಇದಕ್ಕಿರುವಂತ ಒಂದೇ ಮಾರ್ಗ ಏನಂದ್ರೆ, ಅಪೊಸ್ತಲ ಪೌಲ್ ಹೇಳಿದಂತ ರೀತಿ ನಮ್ಮ ದೇಹನ ಜಜ್ಜಿ ಸ್ವಾಧೀನಪಡಿಸ್ಕೋಬೇಕು ಅನ್ನೋ ಒಂದು ವಿಚಾರದ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ. ಅಲ್ವಾ? ದಟ್ ಈಸ್ ದ ಓನ್ಲಿ ರೆಮಿಡಿ ಅಂತಾನೂ ಕೂಡ ಏನ್ ಮಾಡ್ತಾರೆ ಕರೀತಾರೆ. ಅಲ್ವಾ? ಅಕಸ್ಮಾತ್ ನಾವು ದೇಹನ ಜಜ್ಜಿ ಸ್ವಾಧೀನ ಪಡಿಸ್ಕೊಳ್ದಿರ ಇದ್ರೆ ಖಂಡಿತವಾಗ್ಲೂ ಅದು ಹತೋಟಿಗೆ ಬರಲ್ಲ. ಅದು ಖಂಡಿತ ಒಂದಲ್ಲ ಒಂದಿನ ಜಯ ಹೊಂದುತ್ತೆ. ಅದರ ಜಯ ಅನ್ನುವಾಗ ಹೊಸ ಸೃಷ್ಟಿಯ ನಾಶ ಅನ್ನೋ ಒಂದು ಆಲೋಚನೆಯನ್ನ ಏನ್ ಮಾಡ್ತಾರೆ ನಮಗೆ ಕೊಡ್ತಾರೆ. ಸೊ ಹಾಗಾಗಿ ಇಷ್ಟು ವಿಚಾರಗಳನ್ನ ನಾವು ಓದಿದ್ವಿ. ಆ 3 ವೈರಿಗಳು ಬಗ್ಗೆ, ಆ 3 ವೈರಿಗಳಲ್ಲಿ ನಾವು ಯಾವ ರೀತಿಯಾದಂತ ಒಂದು ಶ್ರೇಷ್ಠವಾದಂತ ಒಂದು ಹೋರಾಟನ ಮಾಡ್ಬೇಕು ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡಿದ್ವಿ. ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಮಿಕ್ಕ ವಿಷಯಗಳನ್ನ ಕೂಡ ನಾವು ಧ್ಯಾನ ಮಾಡ್ತಾ ಹೋಗೋಣ. ಹೇಳ್ತಾರೆ, ವಿ ಮಸ್ಟ್ ಬ್ಯಾಟಲ್ ಫಾರ್ ಅವರ್ ಸೆಲ್ಸ್, ಬ್ಯಾಟಲ್ ಫಾರ್ ಅವರ್ ಓನ್ ಲಿಬರ್ಟಿ, ಬ್ಯಾಟಲ್ ಫಾರ್ ವಿಕ್ಟರಿ ಆಫ್ ಅವರ್ ಓನ್ ವೀಕ್ನೆಸಸ್ ಅಂತಾನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ಖಂಡಿತವಾಗ್ಲೂ ನಾವು ಶ್ರೇಷ್ಠವಾದಂತ ಒಂದು ಹೋರಾಟನ ಮಾಡಬೇಕು. ಒಂದು ಕಠಿಣವಾದಂತ ಒಂದು ಹೋರಾಟನ ಮಾಡಬೇಕು. ಯಾಕೆ ಅಂತ ನೋಡೋದಾದ್ರೆ, ನಮ್ಮನ್ನ ನಾವು ಬಿಡುಗಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ವಾ? ನಾವು ಜಯ ಹೊಂದೋದಕ್ಕೋಸ್ಕರ, ನಮ್ಮ ಬಲಹೀನತೆಗೆ ವಿರುದ್ಧವಾಗಿ ಜಯನ ಹೊಂದೋದಕ್ಕೋಸ್ಕರ ಆ ಒಂದು ಹೋರಾಟನ ಮಾಡುವಂಥದ್ದು, ಕಠಿಣವಾದಂತ ಒಂದು ಹೋರಾಟನ ಮಾಡುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೀಗೆ ನೋಡೋದಾದ್ರೆ, ಈ ಒಂದು ಹೋರಾಟ ಮಾಡದಿರ ಇದ್ರೆ ನಾವು ಈ ಒಂದು ಶರೀರದಲ್ಲೇ ಇರ್ತೀವಿ. ಆ ಶರೀರದಲ್ಲೇ ಇದ್ರೆ ಖಂಡಿತವಾಗ್ಲೂ ಆತ್ಮಿಕ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೋಸ್ಕರ ಆ ಒಂದು ಹೋರಾಟನ ನಾವು ಮಾಡುವಂಥದ್ದು, ನಮ್ಮ ಬಲಹೀನತೆಗೆ ಅಗೇನ್ಸ್ಟ್ ಆಗಿ ನಾವು ಹೋರಾಟನ ಮಾಡುವಂಥದ್ದು, ಜಯನ ಹೊಂದೋದಕ್ಕೇನೆ ನಾವು ಹೋರಾಟ ಮಾಡುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಲೋಕಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂಥದ್ದು ಬಹಳ ಮುಖ್ಯ. ಅದರ ಭ್ರಮೆಗಳಿಗೆ, ಅದರ ಬಲೆಗಳಿಗೆ ಅಲ್ವಾ ಬೀಳ್ದಿರ ನಾವು ಹೋರಾಟನ ಮಾಡುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ನೋ ವಂಡರ್ ಕ್ರಿಶ್ಚಿಯನ್ ಸೋಲ್ಜರ್ ಇಸ್ ಅರ್ಸ್ ಟು ಬಿ ಕಂಟಿನ್ಯೂಲಿ ವಾಚ್ಫುಲ್ ಅಲ್ವಾ? ಅದಕ್ಕೋಸ್ಕರ ಅಲ್ವಾ ನಮ್ಮ ವೈರಿಗಳು ಇಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ನಾವು ಯಾವಾಗ್ಲೂ ಎಚ್ಚರವಾಗಿದ್ದು ಆ ಒಂದು ಲೋಕದ ಭ್ರಮೆಗಾಗ್ಲಿ, ಲೋಕದ ಬಲೆಗಾಗ್ಲಿ ನಾವು ಅಲ್ವಾ? ನಮ್ಮ ಸ್ವಂತ ಶರೀರದ ಇಚ್ಛೆಗಳಿಗೆ ನಾವು ಬೀಳ್ದಿರ ನಾವು ಈ ಒಂದು ಹೋರಾಟನ ಮಾಡುವಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರನೇ ನಮ್ಮನ್ನ ಕರೆದಿದ್ದಾರೆ. ಇದು ಒಂದು ಕಂಟಿನ್ಯೂಯಲ್ ವಾರ್‌ಫೇರ್ ಅಂತಾನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ವಾ? ಕಂಟಿನ್ಯೂಯಲ್ ವಾರ್‌ಫೇರ್ ಅಂದ್ರೆ ಸದಾ ಇರುವಂತ ಒಂದು ಹೋರಾಟ ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ. ಅಗೇನ್ ಇದು ಕೂಡ ನಾವು ಚೆನ್ನಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ಹೋರಾಟ ಒಂದು ದಿನದೋ, ಒಂದು ವಾರದ್ದೋ, ಒಂದು ತಿಂಗಳದೋ ಖಂಡಿತ ಅಲ್ಲ. ಅದು ನಾವು ಸಾಯೋವರೆಗೂ ಇರುವಂತ ಒಂದು ಹೋರಾಟ. ಹಾಗಾಗಿ ಅಲ್ವಾ? ಆ ರೀತಿಯಂತ ಒಂದು ಸಿದ್ಧತೆನ ಮಾಡ್ಕೊಂಡು ನಾವು ಹೋರಾಟನ ಮಾಡುವಂಥದ್ದು, ಆ ಜಯನ ಹೊಂದುವಂಥದ್ದು ಅಂದ್ರೆ ಜಯನ ಹೊಂದೋದಕ್ಕೋಸ್ಕರನೇ ಹೋರಾಟ ಮಾಡುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಈಗ ಈ ರೀತಿಯಾದ ಒಂದು ಹೋರಾಟನ ಮಾಡ್ಬೇಕಂದ್ರೆ ಖಂಡಿತ ದೇವರು ನಮಗೆ ಆ ಸರ್ವಾಯುಧಗಳನ್ನ ಕೊಡ್ತಾರೆ. ಆ ಸರ್ವಾಯುಧಗಳನ್ನ ನಾವು ಧರಿಸ್ಕೊಂಡು ಹೋರಾಟ ಮಾಡುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಗೇನ್ ಆಕ್ಚುಲಿ ನೋಡೋದಾದ್ರೆ ಹೋರಾಟದ ಬಗ್ಗೆ ಮಾತಾಡುವಾಗ ಅಲ್ವಾ ಪಾಪಕ್ಕೆ ವಿರುದ್ಧವಾಗಿ ನಾವು ಹೋರಾಟನ ಮಾಡುವಂತ ವಿಷಯದಲ್ಲಿ ನಮ್ಗೆ ಸರ್ವಾಯುಧಗಳನ್ನ ಕೊಟ್ಟಿದ್ದಾರೆ. ಆ ಸರ್ವಾಯುಧಗಳು ನಮ್ಗೆ ಈ ಒಂದು ಹೋರಾಟನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಗೆ ಮೊದಲನೇದಾಗಿ ನಮ್ಮ ಸರ್ವಾಯುಧಗಳಲ್ಲಿ ಇರ್ಬೇಕಾದಂತ ವಿಷಯ ಫಸ್ಟ್ ಪಾಯಿಂಟ್ ಯಾವುದು ಅಂತ ನೋಡೋದಾದ್ರೆ ರಕ್ಷಣೆ ಎಂಬ ಶಿರಸ್ತ್ರಾಣ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ವಾ? ಅದನ್ನ ದ ಹೆಲ್ಮೆಟ್ ಆಫ್ ಸಾಲ್ವೇಷನ್ ಅಂತಾನೂ ಕೂಡ ಏನ್ ಮಾಡ್ತಾರೆ ಕರೀತಾರೆ. ಅಲ್ವಾ? ಈಗ ತಲೆನ ಪ್ರೊಟೆಕ್ಟ್ ಮಾಡುವಂತದ್ದು ಹೆಲ್ಮೆಟ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ? ಸೊ ಹಾಗಾಗಿ ಯಾಕೆ ಇದು ಬಹಳ ಮುಖ್ಯ ಅಂತ ನೋಡೋದಾದ್ರೆ ತಲೆ ಅನ್ನುವಾಗ ಅದು ಜ್ಞಾನವನ್ನ ಕೂಡಿಸುವಂತ ಒಂದು ಜಾಗವಾಗಿರುತ್ತೆ ಅಲ್ವಾ? ಇಂಟೆಲೆಕ್ಚುಯಲ್ ನಾಲೆಡ್ಜ್ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಈ ಪಾಪಗಳನ್ನ ನಾವು ಹೋರಾಟ ಮಾಡ್ಬೇಕಂದ್ರೆ ಆ ಒಂದು ಜ್ಞಾನ, ಆ ಒಂದು ತಿಳುವಳಿಕೆ ಬಹಳ ಮುಖ್ಯವಾಗುತ್ತೆ. ಆ ತಿಳುವಳಿಕೆ ಇಲ್ದಿರ ನಾವು ಈ ಒಂದು ಹೋರಾಟನ ಮಾಡುವಂತದ್ದು ಕಷ್ಟ ಅನ್ನೋ ಒಂದು ಥಾಟ್. ಫಾರ್ ಎಕ್ಸಾಂಪಲ್ ಈಗ ಲೋಕ ಕೊಡುವಂತವೆಲ್ಲ ವಿಚಾರಗಳು ಕೂಡ ಅದು ತಪ್ಪು, ನಮ್ಮನ್ನ ತಪ್ಪನ್ನ ಮಾರ್ಗಕ್ಕೆ ಎಳೆಯುತ್ತೆ ಅನ್ನೋ ಒಂದು ತಿಳುವಳಿಕೆ ಇಲ್ದಿರ ಇದ್ರೆ ನಾವು ಖಂಡಿತವಾಗ್ಲೂ ಲೋಕಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈ ರೀತಿಯಂತ ಒಂದು ವಿಷಯ ಯಾವುದು ನಮ್ಗೆ ತಿಳಿಸುತ್ತೆ ಅಂದ್ರೆ ಅದು ನಾಲೆಡ್ಜ್ ಅಂತಾನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ನಾಲೆಡ್ಜ್, ಜ್ಞಾನ ಅನ್ನೋದು ನಮ್ಮ ಹೋರಾಟಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಅದನ್ನ ಫಸ್ಟ್ ಪಾಯಿಂಟ್ ಅಲ್ಲಿ ನಮಗೆ ಮೆನ್ಷನ್ ಮಾಡ್ತಾರೆ. ಅಗೇನ್ ಆಕ್ಚುಲಿ ಈ ಒಂದು ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಅದನ್ನ ಫಸ್ಟ್ ಪಾಯಿಂಟ್ ಆಗಿ ಮೆನ್ಷನ್ ಮಾಡ್ತಾರೆ. ಎಫಿಷಿಯನ್ಸ್ 6th ಚಾಪ್ಟರ್ ಅಲ್ಲಿ ನೋಡೋದಾದ್ರೆ ಅದು ಫಸ್ಟ್ ಪಾಯಿಂಟ್ ಆಗಿ ಅಲ್ಲಿ ಬರಲ್ಲ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಬಟ್ ಬ್ರದರ್ ಅಸಲು ಅದರ ಇಂಪಾರ್ಟೆನ್ಸ್ ನ ತಿಳ್ಕೊಂಡು ನಮಗೆ ಫಸ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದ್ರೆ ಈ ವೈರಿಗಳನ್ನ ಹೋರಾಟ ಮಾಡಿ ಗೆಲ್ಲದಕ್ಕೆ ಬೇಕಾದಂತ ವಿಷಯ ಅದು ಇಂಟೆಲೆಕ್ಚುಯಲ್ ನಾಲೆಡ್ಜ್ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ರಕ್ಷಣೆ ಎಂಬ ಶಿರಸ್ತ್ರಾಣ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಆ ಒಂದು ನಾಲೆಡ್ಜ್
ನ ನಾವು ಬೆಳೆಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಷಯ. ಆವಾಗ ಮಾತ್ರನೇ ಅಲ್ವಾ ಈ ಲೋಕದ ಭ್ರಮೆಗಳಿಗೆ, ಇಚ್ಛೆಗಳಿಗೆ ಅಲ್ವಾ ಆ ಪರ್ವರ್ಟೆಡ್ ಸೆನ್ಸ್ ಅಲ್ವಾ ವಿಕೃತವಾದಂತ ವಿಚಾರಗಳಿಗೆ ಅಗೇನ್ಸ್ಟ್ ಆಗಿ ನಾವು ಹೋರಾಟನ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ. ಹಾಗಾಗಿ ಮುಖ್ಯವಾಗಿ ಆ ಒಂದು ನಾಲೆಡ್ಜ್ ನ ಪಡ್ಕೊಳ್ಳುವಂಥದ್ದು, ಆ ಶಿರಸ್ತ್ರಾಣನ ಧರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ನೆಕ್ಸ್ಟ್ ಅನ್ನೋದಾದ್ರೆ ನೀತಿ ಎಂಬ ವಜ್ರ ಕವಚ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಿಯಸ್ನೆಸ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಯೂಶಲಿ ಯುದ್ಧಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯುದ್ಧ ವೀರರು ಈ ಒಂದು ಬ್ರೆಸ್ಟ್ ಪ್ಲೇಟ್ ಏನ್ ಮಾಡ್ತಾರೆ ಹಾಕೊಂಡು ಹೋಗ್ತಾರೆ ಅಲ್ವಾ. ತಮ್ಮ ಈಗ ಎದೆ ಭಾಗನ ಕವರ್ ಮಾಡ್ಕೊಳ್ಳುವಂಥದ್ದು, ಹೃದಯನ ಪ್ರೊಟೆಕ್ಟ್ ಮಾಡುವಂಥದ್ದು ಅಲ್ವಾ, ಇಂಪಾರ್ಟೆಂಟ್ ವೈಟಲ್ ಆರ್ಗನ್ಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ನೀತಿ ಎಂಬ ವಜ್ರ ಕವಚನ ಏನ್ ಮಾಡ್ತಾರೆ ಅವ್ರು ಧರಿಸ್ಕೊಳ್ತಾರೆ. ಈಗೇನ್ ಯಾಕೆ ಈ ರೀತಿ ಅಂತ ಒಂದು ವಜ್ರ ಕವಚನ ಧರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂದ್ರೆ, ನಾವು ಹೊಸ ಸೃಷ್ಟಿಗಳಾಗಿ ನೂತನ ಸೃಷ್ಟಿಗಳಾಗಿ ಬರ್ಬೇಕಂದ್ರೆ ಎಂತೆ ಆ ಒಂದು ವಿಷಯಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನೀತಿಯ ವಿಚಾರಗಳನ್ನ, ನೀತಿಯ ಕಾರ್ಯಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಲ್ವಾ. ಹಾಗಾಗಿ ನೀತಿ ಎಂಬ ವಜ್ರ ಕವಚನ ನೀವು ಧರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಅವಾಗ ಮಾತ್ರನೇ ನಮ್ಮ ವೈಟಲ್ ಆರ್ಗನ್ಸ್ ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆ ಮುಖಾಂತರ ನಾವು ಆ ಒಂದು ನಿತ್ಯ ಜೀವನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಮೂರನೇದಾಗಿ ನೋಡೋದಾದ್ರೆ ದ ಶೀಲ್ಡ್ ಆಫ್ ಫೇತ್ ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಲ್ವಾ. ನಂಬಿಕೆಯ ಗುರಾಣಿ ಅನ್ನೋ ಒಂದು ವಿಷಯದ ಬಗ್ಗೆನೂ ಕೂಡ ಅಲ್ಲಿ ಮಾತಾಡ್ತಾರೆ ಅಲ್ವಾ. ನಂಬಿಕೆ ಅನ್ನುವಾಗ ಅದನ್ನ ಟ್ರಸ್ಟ್ ಅಂತ ಕರೀತಾರೆ, ಕಾನ್ಫಿಡೆನ್ಸ್ ಅಂತ ಏನ್ ಮಾಡ್ತಾರೆ ಕರೀತಾರೆ. ಸೊ ಹಾಗಾಗಿ ಇನ್ ಹೂಮ್ who has brought us also realize that who has begun the good work in us is able and willing to complete the work ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ನೋಡೋದಾದ್ರೆ ನಾವು ಕೂಡ ಅಲ್ವಾ ಹೊಸ ಸೃಷ್ಟಿಗಳಾಗಿ ಈ ಒಂದು ಆಶೀರ್ವಾದನ ಪಡ್ಕೋಬಹುದು ಅನ್ನೋ ಒಂದು ವಿಷಯನ ನಮ್ಗೆ ತಿಳಿಸಿದಂಥದ್ದು ತಂದೆಯಾದಂಥ ದೇವರು, ಅವರು ಯೇಸು ಕ್ರಿಸ್ತರ ಮುಖಾಂತರ ನಮ್ಗೆ ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಳ್ಳೆ ಆಲೋಚನೆಗಳನ್ನ ನಮ್ಮಲ್ಲಿ ಉಂಟು ಮಾಡಿದಂಥ ತಂದೆಯಾದಂಥ ದೇವರು ಖಂಡಿತವಾಗ್ಲೂ ಈ ಒಂದು ಹೋರಾಟದಲ್ಲಿ ನಮ್ಗೆ ಜಯನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆನ ನಾವು ಬೆಳೆಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಆ ಒಂದು ನಂಬಿಕೆನ ನಮ್ಮ ಗುರಾಣಿಯಾಗಿ ಇಟ್ಕೊಂಡು ನಾವು ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಈಗ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂದ್ರೆ, ಯಾರು ಈ ಒಳ್ಳೆ ವಿಚಾರಗಳನ್ನ ನಮ್ಮಲ್ಲಿ ಉಂಟು ಮಾಡಿದ್ರೋ ಖಂಡಿತ ಅವರು ನಾವು ಜಯ ಹೊಂದಂತ ರೀತಿಯಲ್ಲಿ ಸಹಾಯ ಮಾಡೋದಕ್ಕೂ ಕೂಡ ಅವ್ರಿಗೆ ಎಂತೆ ಬಲ ಇದೆ. ಆ ಒಂದು ವಿಷಯನ ನಾವು ನಂಬುವಂಥದ್ದು, ಆ ಒಂದು ವಿಷಯದ ಮೇಲೆ ನಾವು ಭರವಸೆ ಇಡುವಂಥದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಅಲ್ಲಿ ಶೀಲ್ಡ್ ಆಫ್ ಫೇತ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ವಿ ವರ್ ಯೆಟ್ ಸಿನ್ನರ್ಸ್, ಗಾಡ್ ರಿಡೀಮ್ಡ್ ಅಸ್ ಫ್ರಮ್ ಬಾಂಡೇಜ್ ವಿತ್ ಪ್ರೆಷಸ್ ಬ್ಲಡ್ ಆಫ್ ಕ್ರೈಸ್ಟ್, ಮಚ್ ಮೋರ್ ಡಸ್ ಹಿ ಲವ್ ಅಸ್ ನೌ ದಟ್ ನೌ ವಿ ಆರ್ ಫ್ರೀ ಫ್ರಮ್ ಸಿನ್ ಅಂಡ್ ಹ್ಯಾವ್ ಬಿಕಮ್ ದ ಸರ್ವೆಂಟ್ಸ್ ಆಫ್ ರೈಚಿಯಸ್ನೆಸ್ ಅಂತ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ಪಾಪಿಗಳಾಗಿರುವಾಗಲೇ ದೇವರು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕಳಿಸಿ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ನ ಕೊಟ್ಟಿದ್ದಾರೆ. ಈಗ ಆ ಪಾಪನ ಬಿಟ್ಟು ನಾವು ದೇವ್ರ ಮಕ್ಕಳಾಗ್ತೀವಿ ಅನ್ನೋ ಒಂದು ಮನಸ್ಥಿತಿ ನಮ್ಗಿರುವಾಗ ಇನ್ನು ಎಷ್ಟು ಮಟ್ಟಿಗೆ ನಿಮಗೆ ಆಶೀರ್ವಾದ ಮಾಡಬಹುದು ಅನ್ನೋ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹಾಗೆ ತುಂಬಾ ಒಳ್ಳೆ ಬ್ಯೂಟಿಫುಲ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಅಲ್ವಾ. ಪಾಪದಲ್ಲಿ ಇದ್ದಾಗ, ಪಾಪದ ಮಾರ್ಗದಲ್ಲಿ ನಾವು ನಡೆಯುವಂತ ಸಂದರ್ಭದಲ್ಲೇ ದೇವ್ರು ಅಲ್ವಾ ನಮಗಾಗಿ ತನ್ನ ಮಗನ್ನೇ ಕಳಿಸ್ಕೊಟ್ಟಿದ್ದಾರೆ. ಈಗ ಒಳ್ಳೆಯವರಾಗ್ತೀವಿ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಇನ್ನು ಎಷ್ಟು ಮಟ್ಟಿಗೆ ನಮ್ಮನ್ನ ಆಶೀರ್ವಾದ ಮಾಡಬಹುದು ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ನಮಗೆ ತಿಳಿಸುವಂತದ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಹಾಗಾಗಿ ಈ ರೀತಿಯಂತ ಒಂದು ವಿಷಯಗಳ ಆಧಾರದ ಮೇಲೆ ನಾವು ಏನಂತೆ ಈ ಒಂದು ಮಾರ್ಗದಲ್ಲಿ ನಾವು ನಡೆಯುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಥ್ಯಾಂಕ್ಸ್ ಫಾರ್ ದ ಸ್ಯಾಂಡಲ್ಸ್ ಅಲ್ವಾ. ಸಮಾಧಾನದ ವಿಷಯವಾದ ಸುವಾರ್ತೆ ಅನ್ನೋ ಒಂದು ಮಾತನ್ನು ಕೂಡ ಏನ್ ಮಾಡ್ತಾರೆ ಮಾತಾಡ್ತಾರೆ. ಅಲ್ಲಿ ಪ್ರಿಪರೇಷನ್ ಟು ಎಂಡ್ಯೂರ್ ಹಾರ್ಡ್ನೆಸ್ ಪೇಷಂಟ್ಲಿ ವಿಚ್ ದ ಟ್ರೂತ್ ಗಿವ್ಸ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಸಮಾಧಾನದ ವಿಷಯವಾದಂತ ಸುವಾರ್ತೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಪ್ರಿಪರೇಷನ್ ಟು ಎಂಡ್ಯೂರ್ ಹಾರ್ಡ್ನೆಸ್ ಪೇಷಂಟ್ಲಿ ವಿಚ್ ದ ಟ್ರೂತ್ ಗಿವ್ಸ್ ಅನ್ನೋ ಒಂದು ವಿಚಾರ ಅಂದ್ರೆ, ಸತ್ಯದ ಮುಖಾಂತರ ನಮಗೆ ಸಮಾಧಾನ ಸಿಕ್ಕತ್ತೆ. ಆ ಸಮಾಧಾನದಿಂದ ನಾವು ಶ್ರೇಷ್ಠವಾದಂತ ಒಂದು ಹೋರಾಟನ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಪ್ರೊಟೆಕ್ಟಿಂಗ್ ಅಸ್ ಫ್ರಮ್ ದ ವಾಕ್ ಆಫ್ ಲೈಫ್, ಫ್ರಮ್ ದ ಶಾರ್ಪ್ ಅನಿಮೋಸಿಟೀಸ್ ಆಫ್ ದ ವರ್ಲ್ಡ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಆಕ್ಚುಲಿ ನೋಡೋದಾದ್ರೆ ಈ ಒಂದು ಸುವಾರ್ತೆ, ಈ ವಿಷಯಗಳು ನಾವು ಸರಿಯಾದಂತ ರೀತಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಮಾರ್ಗದಲ್ಲಿ ನಡೆಯುವಾಗ ಅಲ್ವಾ ಲೋಕದ ವಿಚಾರಗಳನ್ನ ನಾವು ತ್ಯಜಿಸಿ ಲೋಕಕ್ಕೆ ವಿರುದ್ಧವಾಗಿ ನಾವು ನಡೆಯೋದಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ನೆಕ್ಸ್ಟ್ ಹೇಳ್ತಾರೆ ದ ಸೋರ್ಡ್ ಆಫ್ ಸ್ಪಿರಿಟ್ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಲ್ವಾ. ದೇವರ
ವಾಕ್ಯವೆಂಬ ಕತ್ತಿ ಅನ್ನೋ ಒಂದು ವಿಷಯದ ಬಗ್ಗೆ ನಮ್ಗೆ ಹೇಳ್ತಾರೆ. ಅಲ್ವಾ ಯೂಶುವಲಿ ನಾವು ಯುದ್ಧ ಮಾಡುವಾಗ ಈ ಕತ್ತಿ ಅನ್ನೋದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಇಬ್ಬಾಯಿ ಕತ್ತಿ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ವಾ ಹಾಗಾಗಿ ಈ ಹೋರಾಟದಲ್ಲಿ ಈ ಒಂದು ಕತ್ತಿನ ನಾವು ಬಳಸುವಂತದ್ದು ಕೂಡ ಬಹಳ ಮುಖ್ಯ. ಸತ್ಯದ ವಿಚಾರಗಳನ್ನ ನಾವು ಬಳಸುವಂತದ್ದು ಬಹಳ ಮುಖ್ಯ. ದ ವರ್ಡ್ ಆಫ್ ಟ್ರೂತ್ ಆಸ್ ಅ ಡಿಫೆನ್ಸ್ ಬೈ ವಿಚ್ ವಿ ಕ್ಯಾನ್ ರೆಸಿಸ್ಟ್ ಅಡ್ವರ್ಸರಿ ಅಂಡ್ ಕಮ್ ಆಫ್ ಕಾನ್ಕ್ವರರ್ಸ್ ಅಂತಾನು ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗಾಗಿ ಸತ್ಯವೇದನ ದೇವರ ವಾಕ್ಯಗಳನ್ನ ಸೇಟನ್ಗೆ ಅಗೇನ್ಸ್ಟ್ ಆಗಿ ಅವನನ್ನ ರೆಸಿಸ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡಬಹುದು ಅನ್ನೋ ಒಂದು ಥಾಟ್. ಅಗೇನ್ ಇಲ್ಲಿ ಯೇಸು ಕ್ರಿಸ್ತರ ಎಕ್ಸಾಂಪಲ್ ನಾವು ತಗೋಬಹುದು ಅಲ್ವಾ. ಆ ಒಂದು ಟೆಂಪ್ಟೇಷನ್ಸ್ ಬರುವಾಗ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿದೆ, ದೇವರ ವಾಕ್ಯದಲ್ಲಿ ಈ ರೀತಿಯಾಗಿದೆ ಅನ್ನೋ ಒಂದು ವಿಷಯನ ಆಧಾರ ಮಾಡಿಕೊಂಡು ಆ ಟೆಂಪ್ಟೇಷನ್ಸ್ ನ ಓವರ್ಕಮ್ ಮಾಡಿ ನಮ್ಗೆ ಒಂದು ಒಳ್ಳೆ ಉದಾಹರಣೆನ ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ದೇವರ ವಾಕ್ಯಗಳನ್ನ ವಿಷಯಗಳನ್ನ ನಾವು ಚೆನ್ನಾಗಿ ಕಲಿತು ಆ ಮುಖಾಂತರ ಅಲ್ವಾ ಸೇಟನ್ನ ನಾವು ರೆಸಿಸ್ಟ್ ಮಾಡಬಹುದು ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಷ್ಟೆಲ್ಲ ಒಂದು ಒಳ್ಳೆ ಹೋರಾಟನ ಮಾಡೋದಕ್ಕೆ ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅವರ್ ಫೈಟಿಂಗ್ ಇಸ್ ಆನ್ ಅವರ್ ಓನ್ ಬಿಹಾಫ್ ಅಂಡ್ ಆನ್ ಬಿಹಾಫ್ ಆಫ್ ಈಚ್ ಅದರ್ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹಾಗಾಗಿ ಈ ಒಂದು ಹೋರಾಟ ಅಲ್ವಾ ನಮ್ಮ ಒಂದು ಹೋರಾಟ ಆಗಿದೆ. ಅದೇ ರೀತಿಯಾಗಿ ನಮ್ಮ ಜೊತೆ ಇರುವಂತವ್ರಿಗೂ ಕೂಡ ನಾವು ಸಹಾಯ ಮಾಡಿ ಅವರು ಕೂಡ ಗೆಲ್ಲೋದಕ್ಕೆ ಸಹಾಯ ಮಾಡುವಂತ ಒಂದು ಹೋರಾಟವಾಗಿದೆ. ಒಂದು ಶ್ರೇಷ್ಠವಾದಂತ ಒಂದು ಹೋರಾಟ ಆಗಿದೆ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ವಿ ಆರ್ ಫೈಟಿಂಗ್ ಟು ದ ಡೆತ್ ಇನ್ ಸೆಲ್ಫ್ ಡಿಫೆನ್ಸ್ ಅನ್ನೋ ಒಂದು ಮಾತು. ಅಗೇನ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ವಾಕ್ಯನಲ್ಲಿ ಬಳಸ್ತಾರೆ ಅಲ್ವಾ. ಹಿಬ್ರಿಯ 12ನೇ ಅಧ್ಯಾಯ 4ನೇ ವಚನ. ಅಂದ್ರೆ ನಮ್ಮ ಹೋರಾಟ ಯಾವ ರೀತಿಯಾಗಿರ್ಬೇಕು, ಎಷ್ಟು ಸ್ಟ್ರಾಂಗ್ ಆಗಿ ಆ ಒಂದು ಹೋರಾಟನ ಮಾಡುವಂತದ್ದು ಬಹಳ ಮುಖ್ಯ ಅನ್ನೋ ಒಂದು ಥಾಟ್ ನ ಅಲ್ಲಿ ನಮಗೆ ಕೊಡ್ತಾರೆ. ಹಿಬ್ರಿಯ 12ನೇ ಅಧ್ಯಾಯ 4ನೇ ವಚನ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡ್ ಹೋ- ಹೋರಾಡುವುದಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನ ಎದುರಿಸಲಿಲ್ಲ ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಯು ಹ್ಯಾವ್ ನಾಟ್ ಎಟ್ ರೆಸಿಸ್ಟೆಡ್ ಅಂಡ್ ಟು ಬ್ಲಡ್ ಸ್ಟ್ರೈವಿಂಗ್ ಅಗೇನ್ಸ್ಟ್ ಸಿನ್. ಅಂದ್ರೆ ಪಾಪಕ್ಕೆ ವಿರುದ್ಧವಾಗಿ ನೀವು ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ಬೇಕಂದ್ರೆ ಆ ಕಡೆಯ ರಕ್ತದ ಅಣು ಇರೋವರೆಗೂ ನೀವು ಆ ಒಂದು ಹೋರಾಟನ ಮಾಡಬೇಕು. ಅಷ್ಟ್ರ ಮಟ್ಟಿಗೆ ಹೋರಾಟ ಮಾಡಬೇಕು ಅನ್ನೋ ಒಂದು ವಿಷಯನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಹೇಗೇನ್ ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಟಲ್ ಫೀಲ್ಡ್ ಅಲ್ಲಿ ಇದೀವಿ, ಯುದ್ಧ ಭೂಮಿಲಿ ಇದೀವಿ ಅಲ್ವಾ. ವೈರಿಗಳು ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ನಮ್ಮ ಉದ್ದೇಶ ಕ್ಲಿಯರ್ ಆಗಿದೆ. ನಾವು ಈ ಒಂದು ಹೋರಾಟನ ಮಾಡ್ಲೇಬೇಕು ಅನ್ನೋ ಒಂದು ಮನಸ್ಥಿತಿಲಿ ಬಂದಿದೀವಿ. ಆಗ ಹೇಳ್ತಾರೆ ನಿಮ್ಮ ಪ್ರಾಣ ಇರುವವರೆಗೂ ಶ್ರೇಷ್ಠವಾದಂತ ಒಂದು ಹೋರಾಟನ ಮಾಡಿ ಅನ್ನೋ ಒಂದು ಥಾಟ್. ಅದಕ್ಕೆ ಹೇಳ್ತಾರೆ ಅಗೇನ್ ಪಾಪದ ವಿಷಯವಾಗಿ ನೀವು ಹೋರಾಟ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಪರಿಪೂರ್ಣವಾಗಿ ಅಲ್ವಾ ಸ್ಟ್ರಾಂಗ್ ಆಗಿ ಆ ಒಂದು ಹೋರಾಟನ ಮಾಡುವಂತದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ತುಂಬಾ ಒಳ್ಳೆ ವಿಷಯ. ನೋಡೋದಾದ್ರೆ ನಾವು ಕೂಡ ಕ್ರಿಸ್ತನ ಜೊತೆ ಅಲ್ವಾ ಆ ಒಂದು ಆರ್ಮಿಲಿ ಜಾಯ್ನ್ ಆಗಿದ್ದೀವಿ ಅಲ್ವಾ. ಆ ಒಂದು ಸೈನಿಕರಾಗಿದ್ದೀವಿ. ಸೈನಿಕರಾದ್ಮೇಲೆ ಹೋರಾಟ ಮಾಡ್ಲೇಬೇಕಾಗತ್ತೆ. ಅಗೇನ್ ಹೋರಾಟ ಯಾವ ರೀತಿಯಾಗಿ ಮಾಡ್ಬೋದು ಅಂದ್ರೆ ಅಗೇನ್ ಕಣ್ಣೊರ್ಸೋದಕ್ಕೋಸ್ಕರ ಹೋರಾಟ ಮಾಡ್ಬೋದು. ಬಟ್ ಇಲ್ಲಿ ನಿಜವಾದಂತ ಸೈನಿಕರು ತಮ್ಮ ಪ್ರಾಣ ಇರೋವರೆಗೂ ಏನ್ ಮಾಡ್ತಾರೆ, ಆ ಒಂದು ಹೋರಾಟನ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ಪಾಪಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂತದ್ದು ಬಹಳ ಮುಖ್ಯವಾದಂತ ಒಂದು ವಿಷಯ. ಆ ರೀತಿಯಾದಂತ ಹೋರಾಟ ಮಾಡುವಾಗಲೇ ನಾವು ಜಯನ ಹೊಂದೋದಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರನೂ ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಗೇನ್ ಈ ರೀತಿಯಾಗಿ ನಾವು ಶ್ರೇಷ್ಠವಾದಂತ ಒಂದು ಹೋರಾಟನ ಮಾಡುವಂತದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಷ್ಟೆಲ್ಲ ವಿ ಆಟ್ ಆಲ್ಸೋ ಟು ಲೇ ಡೌನ್ ಅವರ್ ಲೈಫ್ಸ್ ಫಾರ್ ದ ಬ್ರೆದ್ರನ್ ಅಲ್ವಾ. ನಾವು ಅಲ್ವಾ ನಮ್ಮ ಸಹೋದರರಿಗೂ ಕೂಡ ನಾವು ಸಹಾಯ ಮಾಡುವಂತದ್ದು, ಅವ್ರ ಜೊತೆ ನಾವು ಈ ಒಂದು ಹೋರಾಟನ ಮಾಡುವಂತದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಅಂಡ್ ವಿ ಮೈಟ್ ಆಡ್ ದಟ್ ವೈಲ್ ದ ಕಿಂಗ್ಡಮ್ ನಾಟ್ need our fighting on his behalf. Nevertheless, we sometimes have great pleasure and profit in defending the honor of his name and majesty of his righteous government from the assaults of those who wickedly and ಬ್ಲೈಂಡಿಂಗ್ಲಿ ಮಿಸ್ರೆಪ್ರೆಸೆಂಟ್ ದ ಸೇಮ್ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾ. ಅಗೇನ್ ಇಲ್ಲಿ ಹೋರಾಟ ಮಾಡುವಂತದ್ದು ಯಾರಿಗೆ ಅನ್ನುವಾಗ ನಮಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ನೋ ಡೌಟ್ ಅಲ್ವಾ. ಯೇಸು ಕ್ರಿಸ್ತರ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಅವರ ಒಂದು ಹೆಸರಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಬಟ್ ಈ ಹೋರಾಟ ಯಾರಿಗೆ ಅಂದ್ರೆ ನಮಗೆ ಅಲ್ವಾ. ನಾವು ಈ ಒಂದು ದೇಹನ ನಾಶ ಮಾಡಿ ಆ ಒಂದು ದೈವಿಕ ಸ್ವಭಾವನ ಪಡ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಬಟ್ ಆಶ್ಚರ್ಯ ಏನಂದ್ರೆ ಈ ಒಂದು ಹೋರಾಟ ಮಾಡುವಾಗ ನಮಗೆ ದೇವರು ಸಹಾಯ ಮಾಡ್ತಾರೆ, ಯೇಸು ಕ್ರಿಸ್ತರು ಸಹಾಯ ಮಾಡ್ತಾರೆ. ಅವರ ಶಕ್ತಿಯಲ್ಲಿ ಅವರ ಹೆಸರ ನಿಮಿತ್ತ ನಾವು ಹೋರಾಟನ ಮಾಡ್ತೀವಿ. ಈಗ ನೋಡೋದಾದ್ರೆ ಆಕ್ಚುಲಿ ಅಲ್ವಾ ಈ ಹೋರಾಟ ನಮಗೋಸ್ಕರನೇ ನಾವು ಮಾಡ್ತಾ ಇದೀವಿ. ಬಟ್ ಆದ್ರೆ ಅವರ ಹೆಸರಲ್ಲಿ ಆ ಒಂದು ಹೋರಾಟನ ಮಾಡ್ತಾ ಇದೀವಿ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತಾ ಹೇಳ್ತಾರೆ ಅಲ್ವಾ. ಈಗ ಯಾರಿಗೋಸ್ಕರನಾದ್ರೂ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿಗೆ ನಾವು ಕೆಲಸ ಮಾಡುವಾಗ ಖಂಡಿತ ಅಲ್ವಾ ಆ ಹೆಸರು ಹೊಗಳಿಕೆ ನಮಗೂ ಕೂಡ ಬರುತ್ತೆ ಅಲ್ವಾ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಮಾಡ್ತಿರೋಂಥ ಕೆಲಸ ನಮಗೇನೆ, ಬಟ್ ಅದರ ಜೊತೆ ನಾವು ದೇವರ ಜೊತೆ ಅಲ್ವಾ ಯೇಸು ಕ್ರಿಸ್ತರ ಜೊತೆ ಆ ಒಂದು ಹೋರಾಟನ ಮಾಡುವಾಗ ಅಗೇನ್ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡೋದಂತ ಒಂದು ಹೋರಾಟ ಅಂತಾನು ಕೂಡ ಏನ್ ಮಾಡ್ತಾ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ನೋಡೋದಾದ್ರೆ ಈ ಹೋರಾಟ ನಮಗೋಸ್ಕರನೇ ನಾವು ಮಾಡ್ತಾ ಇದೀವಿ ಅನ್ನೋ ಒಂದು ಥಾಟ್ ನ ನಮಗೆ ತಿಳಿಸ್ತಾರೆ. ಬಟ್ ಆದ್ರೆ
ದೇವರ ಮಕ್ಕಳಾಗಿ ಈ ಒಂದು ಹೋರಾಟ ಮಾಡ್ತಾ ಇದೀವಿ. ಆ ರೀತಿಯಾದಂತ ಒಂದು ಒಳ್ಳೆ ಆಶೀರ್ವಾದನ ನಮ್ಗೆ ದಯಪಾಲಿಸ್ಕೊಟ್ಟಿದ್ದಾರೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅಲ್ವಾ? ಹೇಗೆ ಅಲ್ಟಿಮೇಟ್ಲಿ ನೋಡೋದಾದ್ರೆ ಈ ಒಂದು ಶ್ರೇಷ್ಠವಾದಂತ ಒಂದು ಹೋರಾಟನ ನಾವು ಮಾಡುವಂತದ್ದು ಬಹಳ ಮುಖ್ಯ. ಆ 3 ವೈರಿಗಳ ವಿರುದ್ಧವಾಗಿ ನಾವು ಮಾಡುವಂತ ಒಂದು ಹೋರಾಟ. ಈ ಒಂದು ಹೋರಾಟದಲ್ಲಿ ನಾವು ಗೆದ್ದಾಗ ಮಾತ್ರನೇ ನಾವು ಎಂತೆ ಆ ಒಂದು ಸಭೆಯಾಗಕ್ಕೆ 1,44,000 ಆಗಕ್ಕೆ ಸಾಧ್ಯ. ಹಾಗಾಗಿ ಅಲ್ವಾ? ನಮ್ಮ ಶಕ್ತಿಗೆ ಮೀರಿ ಈ ಒಂದು ಹೋರಾಟನ ಮಾಡುವಂತದ್ದು ಬಹಳ ಮುಖ್ಯ. ಇದು ನಮ್ಮ ದಿನನಿತ್ಯದ ಹೋರಾಟ ಆಗಿರ್ಬೇಕು ಅನ್ನೋ ಒಂದು ವಿಚಾರನ ಕೂಡ ಏನ್ ಮಾಡುತ್ತೆ ಹೇಳುತ್ತೆ. ಅಲ್ವಾ? ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ತೀವಿ. ಹಂತ ಹಂತವಾಗಿ ನಾವು ಈ ಒಂದು ವೈರಿಗಳನ್ನ ಎದುರಿಸ್ತಾ ಹೋಗ್ತೀವಿ. ಅಲ್ವಾ? ಆ ಮುಖಾಂತರ ನಮ್ಮ ಒಂದು ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಲ್ವಾ? ಈ ರೀತಿಯಾದಂತ ಒಂದು ಶ್ರೇಷ್ಠವಾದಂತ ಒಂದು ಹೋರಾಟನ ನಾವೆಲ್ಲರೂ ಮಾಡೋದಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ಲಿ. ದೇವ್ರ ಒಂದು ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಕಡೆಯದಾಗಿ ಒಂದು ಕೂಟನ ಮುಕ್ತಾಯ ಮಾಡುವಾಗೆ ಒಂದು ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟನ ಮುಕ್ತಾಯ ಮಾಡೋಣ. ಆ ಬ್ರದರ್ ಡ್ಯಾನಿಯಲ್ ಪ್ರಾರ್ಥನೆ ಮಾಡ್ತೀರಾ? ಡ್ಯಾನಿಯಲ್ ಬ್ರದರ್ ಪ್ರೇಯರ್ ಮಾಡಿ. எஸ் பிரதர். ಥ್ಯಾಂಕ್ ಯು ಬ್ರದರ್. ஜெபம் செய்வோம். மகா உன்னதத்தில் வாசமா இருக்கிற எங்கள் ஒன்றான மெய் தேவனே, இயேசு கிறிஸ்து மூலமா நன்றிகளை எடுக்கும் தேவனே, அப்பா அந்த நாளில் கூட எங்களுக்கு உம்முடைய மன்னாவியும் எங்களோட குண லட்சணங்களை வளர்த்துக் கொள்வதற்கு உண்டான இந்த சத்தியத்தை கொடுத்தீங்க தகப்பனே. அதுக்காக கூட இயேசு கிறிஸ்து மூலமா நன்றிகளை எடுக்கும் தேவனே. அப்பா அந்த வார்த்தைகளை கேட்டு நாங்கள் இங்கே விட்டு விடாமல் ஒவ்வொரு நாளும் எங்கள் இருதயத்தில் வைத்து நாங்கள் உம்முடைய சத்தியத்தின் பிரகாரம் நாங்கள் வாழ்ந்து எங்களுக்குள்ள இருக்கிற குற்றம் குறைகளை நாங்கள் விட்டு ஒவ்வொரு நாளும் சத்தியத்தில் நடக்க எங்க சொந்த பலத்தால் ஆகாத தேவனை உம்முடைய சத்தியத்தின் பிரகாரம் நாங்கள் நடக்க நீர் ஆசீர்வதிக்கணும் தேவனை. அப்போ அது மட்டும் இல்ல தகப்பனே, இயேசு கிறிஸ்து எப்படி இந்த மூளைக்கெல்லாம் இருக்கிறாரோ அவருக்கு இணையா நாங்கள் இந்த பூமியில ஒவ்வொரு நாளும் நடக்க எங்க சொந்த பலத்தால் ஆகாத தேவனை உம்முடைய சத்தியத்தை கேட்டு அதன்படி நடந்து அவருடைய சாயல்ல நாங்கள் சேர நீர் ஆசீர்வதிக்கணும் தேவனே. அப்பா நாங்கள் இந்த பூமியில வாழும்போது இந்த பூமியினுடைய ஆசை இச்சைகளுக்கு நாங்கள் விலக்கி ஒவ்வொரு நாளும் நாங்கள் சத்தியத்துல நடக்க நீர் ஆசீர்வதிக்கணும் தேவனே. அப்ப அது மட்டும் இல்ல தகப்பனே, இந்த சத்தியத்தை பகிர்ந்து கொடுத்த சகோதரர் கூட கருத்தில் கொடுக்கிறோம். அவர் கூடயும் உம்முடைய சத்தியத்தை கொடுத்து ஒவ்வொரு நாளும் வழிநடத்தும்படி கெஞ்சி மன்றாடுகிற தேவனே. அப்பா இது எல்லாவற்றையும் ஒப்பு கொடுத்து ஜெபிக்கிறோம் இயேசு மூலம் நல்ல பிதாவே. ஆமீன். தேங்க்யூ பிரதர்.